ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಫೆಬ್ರವರಿ 2026 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ರೇವತಿ ನಕ್ಷತ್ರ, ಶುಭಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ಶನಿವಾರದಂದೇ ರೇವತಿ ನಕ್ಷತ್ರವಾಗಿ ಹುಟ್ಟಿದ್ದರೆ ನಮ್ಮ ಜನನ ಕಾಕತಾಳೀಯ ಮಕ್ಕಳೇ. ನಾವು ಅನ್ಕೋತೇವೆ ನಾವು ಬಯಸಿ ಬಂದಿಲ್ಲ, ಹಾಗೆ ನಮ್ಮ ತಂದೆ ತಾಯಿ ಕೂಡ ಅಷ್ಟೆ. ಎಲ್ಲರೂ ಅನ್ನೋದು ನನ್ನನ್ನೇನಕ್ಕೆ ತುಂಬ ನೀಚವಾಗಿ ತುಂಬ ಕೆಟ್ಟದಾಗಿ ಮಾತಾಡೋ ಅಂಥವನ್ನ ನೋಡಿದೆ. ನನ್ನನ್ನು ಏನಕ್ಕೆ ಹುಟ್ಟಿಸ್ದೆ, ನಿನ್ನನ್ನು ನಾನು ಕೇಳೋದ್ನ, ನನ್ನನ್ನು ಯಾಕೆ ಭೂಮಿಗೆ ತಂದೆ? ಇಲ್ಲ, ಅದಿಲ್ಲವೇ ಇಲ್ಲ. ನಮ್ಮ ಕೈಯಲ್ಲಿ ಇಲ್ಲ, ಅವರ ಕೈಯಲ್ಲೂ ಇಲ್ಲ. ಅಲ್ಲೊಂದು ಪ್ರಚೋದನೆ, ಯಾವುದೋ ದೈವಶಕ್ತಿಯ ಪ್ರಚೋದನೆಯಿಂದ ಒಂದು ದೈವಿಕ ಅಂಶ ಇಂಥವ್ರ ಹೊಟ್ಟೆಯಲ್ಲಿ ಇಂಥ ದಿನ ಈ ಸಮಯಕ್ಕೆ ಹುಟ್ಟಬೇಕು ಅಂತಿರುತ್ತೆ. ಇನ್ನು ನಾವು ಲಕ್ಷಾಂತರ ಜನ ಸಾಮಾನ್ಯರಂತೆ ಹುಟ್ಟಬೇಕು ಮೊದಲೇ ಮಾಡ್ಕೊಂಡು ಬಂದಿರ್ತೇವೆ. ಇಂಥದ್ದೇ ಮನೆ, ಗುಡಿಸಲಿನ ಮನೆ, ಲಾಗರ್ಭ ಶ್ರೀಮಂತಿಕೆಯ ಮನೆ. ನೀವು ನಂಬಲ್ಲ, ನನ್ನ ಗುರುಗಳು ತುಂಬ ದೊಡ್ಡ ಬಾಸ್, ತುಂಬ ದೊಡ್ಡ ಸಂಸ್ಥೆ, 16 ಕಾರುಗಳಿದೆ. ಯಾವುದೂ 2 ಕೋಟಿ ಕೆಳಗಡೆ ಇಲ್ಲ. ಆಗಾಗ ಏನಾದರೂ ವಿಚಾರಧಾರೆಗಳು ಕರೆಸ್ಕೊತಿರ್ತಾರೆ. ಏನೇ ನಿರ್ಧಾರ ಮಾಡಬೇಕು ಅಂದರೂ ಕೂಡ ಯಾವುದೇ ಒಂದು ವ್ಯವಹಾರ ಅವರಿಗೆ ಭಯ ಅಲ್ಲ, ದೈವ ಭಯ. ಅವ್ರು ಯಾವಾಗಲೂ ಏನು ಗೊತ್ತಾ, ದೈವದ ಮೇಲೆ ತುಂಬ ನಂಬಿಕೆ. ಯಾಕಂದರೆ ಸಹಸ್ರಾರು ಕೋಟಿಯ ವ್ಯವಹಾರ. ಅವ್ರು ಹೇಳ್ತಾರೆ, ಐ ವಾಸ್ ಅ ಪೆನಿಲೆಸ್ ಮ್ಯಾನ್. ಇದು ನಾನು ಕಷ್ಟಪಟ್ಟು ಪಡೆದಿದ್ದಲ್ಲ, ನಾನು ಒಂದು ಹಂತದವರೆಗೂ ಪಟ್ಟಿರ್ಬೋದು. ಅದಕ್ಕೆ ಮೇಲೆ ಇಷ್ಟು ಸಾವಿರಾರು ಕೋಟಿ, ಇಷ್ಟು ಸಾವಿರಾರು ಮಂದಿಗೆ ಅನ್ನದಾತ ನಾನು. ನನ್ನ ಯೋಜನೆ, ನನ್ನ ಆಲೋಚನೆ, ವಿವೇಚನೆ, ಚಿಂತನೆ, ನನ್ನ ಪ್ಲಾನಿಂಗ್ ಖಂಡಿತ ಅಲ್ಲ ಅಂತ ಅವರ ನಂಬಿಕೆ. ಖಂಡಿತವೇ. ಅವರು ಆಗಾಗ ಕರಿತಿರ್ತಾರೆ, ಅನ್ನಪೂರ್ಣೇಶ್ವರಿ ಧರ್ಮಪತ್ನಿ ಪ್ರಸಾದ ನಾನು ಎಲ್ಲೂ ಹೊರಗಡೆ ತಿನ್ನಲ್ಲ, ಆದರೂ ನನಗೆ ಅಂತ ನೀವಿಲ್ಲ ಅಣ್ಣಾಜಿ ತಿನ್ನಬೇಕು ಅಂತ. ಆ ಬೇಟಿ ಆಪ್ಕೋ ಖಾಕೆ ಜಾನ ಹೈ, ಆಪ್ ಹಮಾರೆ ಸಾಥ್ ಪ್ರಸಾದ್ ಲೇಕೆ ಜಾನ ಹೈ ಅಂತ. ಏನಾದರೂ ಒಂದು ಪ್ರಸಾದದ ಹೆಸರಲ್ಲಿ ಆ ತಾಯಿಜಿ ಆಗ ಮಾತಾಡ್ತಾ ನಗೋರು. ದೇಖಿ ಆಪ್ಕ ಬಡಾ ಸಾಥ್ಕೋ ನೋಡಿ, ನಿಮ್ಮ ದೊಡ್ಡವರು 16 ಕಾರುಗಳಿಟ್ಟಿದ್ದಾರೆ. ಅವ್ರ ಆಫೀಸ್ಗೆ ಹೋಗೋದಕ್ಕೆ 10 ನಿಮಿಷ, ಬರೋದಕ್ಕೆ 10 ನಿಮಿಷ. ತಮಾಷೆ ಏನಂದ್ರೆ, ಆ 2 ಕೋಟಿ ರೂಪಾಯಿ ಕಾರಲ್ಲಿ ಇವರು ಸಂಬಳಕ್ಕೆ ಇಟ್ಕೊಂಡಿರೋ ಡ್ರೈವರು ಆನಂದವಾಗಿ ಕೂತಿದ್ದಾನೆ. ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು ಅದೇ ಕಾರಲ್ಲಿ ಹೋಗ್ತಾನೆ. ಅವನ ಹೆಂಡತಿ ಮಕ್ಕಳನ್ನ ಊರೆಲ್ಲ ಸುತ್ತಾಕೊಂಡು ಬರ್ತಾನೆ. ನಮಗಿಲ್ಲ. ಇವ್ರ ಆಫೀಸ್ಗೆ ಅವನ ಜೊತೆಲಿ ಹೋಗ್ತಾರೆ ಆ ದೊಡ್ಡ ಕಾರಲ್ಲಿ. ನೋಡಪ್ಪ, ನಾನು ಸಂಜೆ 5 ಗಂಟೆಗೆ ಬರ್ತೇನೆ, ನೋಡು ನೀನು ಎಲ್ಗೆ ಹೋಗ್ಬಿಟ್ಟು ಬರಬೇಕು, ಓಡ್ಬಾ ಅಂತ. ಆ 2 ಕೋಟಿ 3 ಕೋಟಿ 5 ಕೋಟಿ ಕಾರೆಲ್ಲ ಅವನು ಕುತ್ಕೊಂಡಿದ್ದಾನೆ ಆರಾಮ್ಸೆ, AC. ಇವ್ರು ಕುತ್ಕೊಳ್ಳೋದು 10 ನಿಮಿಷ, ಅವನು ಕುತ್ಕೊಳ್ಳೋದು ಕಡಿಮೆ ಅಂದ್ರೂ 8 ಅವರ್ ಲೆಕ್ಕ ಹಾಕ್ಕೊಂಡು. ಯಾವುದ ಭಾಗ್ಯ, ಸೌಭಾಗ್ಯ? ಯೋಚನೆ ಮಾಡಿ ನೋಡಿ. ಯಜಮಾನ್ರಿಗೆ 10 ನಿಮಿಷ, ಕೆಲಸಗಾರ ಆಫ್ಟರ್ ಆಲ್ ಡ್ರೈವರ್ ಅಂತೇವೆ ನೋಡಿ. ಆತ 5 ಕೋಟಿ ರೂಪಾಯಿ ಕಾರಲ್ಲೇ ಮಲಗ್ತಾನೆ, ಕಾರಿಂದ ಇಳಿಯುವಾಗಿಲ್ಲ, ಅಕ್ಕಪಕ್ಕ ಟಚ್ ಆಗ್ಬಿಟ್ರೆ ಅಂತ. ಹೆಂಡತಿಯಿಂದ ಫೋನ್ ಬಂದ್ರೆ ಯಜಮಾನ್ರು ಹೇಳಿದ್ದಾರೆ, ಹೋಗ್ಬಿಟ್ಟು ತೊಂದರೆ ಇಲ್ಲ, ನಿಮ್ಮ ಬಡ ಸಾಬಿದಾರ ಬಡಾದಿಲ್ಲ.
ಅವನೋಗಿ ಅವ್ರ ಮಕ್ಕಳನ್ನ ಒಳ್ಳೆ ಕಾನ್ವೆಂಟ್ ಸ್ಕೂಲಲ್ಲೇ ಹಾಕಿದ್ದಾನೆ ಈ ಬಡಾ ಸಾಬಿಂದ. ಇವನೋಗಿ ಬಿಟ್ಬಿಟ್ಟು ಪಿಕಪ್ ಮಾಡಿಕೊಂಡು ಹೆಂಡತಿ ಒಂದಷ್ಟು ತರಕಾರಿ ತೊಗೊಂಡೋಗಿ ಕೊಟ್ಟುಬಿಟ್ಟು ತಿರ್ಗಾ ಬಂದ. ಸಂಜೆ 5 ಗಂಟೆಗೆ ಹಿಂಗೆ ನಿಂತಿರ್ತಾನೆ ಕಾರಲ್ಲಿ. ಅವ್ರು ಬರ್ತಾರೆ, ಹತ್ತಾರೆ, 5:20, 5:15 ಬಂದ್ಬಿಡ್ತಾರೆ. ಒಂದು 20 ನಿಮಿಷ ಅಷ್ಟೇ. ಅದು ಕುತ್ಕೊಂಡಿದ್ದಾಗಲೂ ಅವ್ರು ಎಲ್ಲಿ ಎಂಜಾಯ್ ಮಾಡ್ತಾರೆ, ಅವ್ರ ಪಾಡಿಗೆ ಆಫೀಸ್ ಮೀಟಿಂಗ್ದು, ಇನ್ನೊಂದು ಕಾಲ್ಸು, ಅದು ಇದು ಅಂತ. ಇದನ್ನೇ ಹೇಳೋದು ಯೋಗ. ಅವನ್ ಬಟ್ಟೆ ನೋಡಿ, ಒಂದೇ ಒಂದು ಮಡಿಕೆ ಬಿದ್ದಿಲ್ಲ. ಅಂತ ಬಟ್ಟೆ, ಅಂತ ಶೂ, ಅಂತ ಸಂಬಳ, ಅಂತ ಊಟ, ಕ್ಯಾಂಟೀನ್ ಊಟ, ಆಫೀಸ್ ಊಟ, ಆ ಮರ್ಯಾದೆ ನೋಡ್ಬೇಕು, ಯಜಮಾನ್ರ ರೈಟ್ ಹ್ಯಾಂಡ್ ಅಪ್ಪ ಅನ್ತಕ್ಕಂಥದ್ದು, ಆ ಗರ್ವ. ಈ ಬಡಾ ಸಾಬ್ನ ಯಾರು ಕೇಳಲ್ಲ, ಎಲ್ಲ ಅವನ ಹತ್ರನೇ ಹೋಗ್ತಾರೆ. ಏನ್ ಕೇಳಬೇಕು ಅಂದ್ರೆ ಬಡಾ ಸಾಬ್ ಯಾವಾಗ ಸಿಗ್ತಾರೆ ಅಂತ. ಬಿಡಿಮ ಸಿಕ್ಕಿರೋ ಯೋಗ ಅನ್ನತಕ್ಕಂಥದ್ದು. ಇದರ ಅರ್ಥ ಇಷ್ಟೇ ಮಕ್ಕಳೇ, ನಾವು ಪ್ಲ್ಯಾಂಡ್ ಆಗಿ ನಮಗೆ ದೇವರು ಬರೆದಿಟ್ಬಿಟ್ಟಿದ್ದಾನೆ, ನಿನ್ನ ಯೋಗ ಇಷ್ಟೇ, ಇಲ್ಲೇ ಹುಟ್ಟಬೇಕು. ಆದರೂ ಕೆಲವರು ತುಂಬ ಕೆಳಮಟ್ಟದಲ್ಲಿ ನಮ್ಮನ್ನ ಇಂಥವರು, ಇಂಥ ಮನೆ, ಇಂಥ ಬದುಕು ಅಲ್ಲ. ಇನ್ನೂ ಕೆಲವು ತಂದೆ ತಾಯಿಗಳು, ಅಯ್ಯೋ ನಮ್ಮ ಮಕ್ಕಳು ನೋಡಿ, ಮೊನ್ನೆ ಒಂದು ತಾಯಿ ಜೀವ ಊರಲ್ಲಿರಲಿಲ್ಲ, ಆದರೂ ಒಂದು ಫೋನ್ ಮೂಲಕ ಒಂದು 5 ಜನಕ್ಕೆ ಸಮಾಧಾನಕ್ಕೆ ಅಂತ ಮಾತಾಡ್ತಾನೆ. ದಿನ 100 ಜನ ಫೋನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಫೋನಲ್ಲೇ ಮಾತಾಡಬೇಕು, ಬರಬೇಡಿ ನನ್ನನ್ನು ನೋಡ್ಲಿಕ್ಕೆ ಅಂತ. ಅದೆಷ್ಟು ಬಿಕ್ಕಿ ಅಳ್ತು ತಾಯಿ ಜೀವ. ಗುರುಗಳೇ, ಮಕ್ಕಳಿರ್ಲಿಲ್ಲ, ಬಂದಿದ್ದೆ, ಏನೋ ಕೆಲವೊಂದು ಸೇವೆಗಳು ಹೇಳ್ಕೊಟ್ಟಿದ್ರಿ. 3ನೇ ಕ್ಲಾಸ್ ಓದ್ತಿದ್ದಾನೆ ಮಗು, ಜಸ್ಟ್ ಡಿಸೆಂಟ್ರಿ ಅಷ್ಟೇ, ಹೋಗ್ಬಿಟ್ಟಿದೆ. ಕಟಕ ಲಗ್ನ, ಗುರು ಕೇತು ಸಂಧಿ, 12ನೇ ಮನೆ ಮಿಥುನದಲ್ಲೇ ಗುರು ವಕ್ರ. ಈಗ ನೋಡಿ, ತನ್ನ ಪ್ರಭಾವ ತೋರಿಸೇ ಬಿಟ್ಟಿದೆ. ತನ್ನ ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ. ಅಮ್ಮ ಇನ್ನೊಂದಿದೆ ನೋಡು, ಪ್ರಯತ್ನ ಮಾಡು ಅಂದ್ರೆ, ಇಲ್ಲ ನಮ್ಮಕ್ಕ ಬಂದು ಗೈನೋಕಾಲಜಿಸ್ಟೇ, ವಿ ಆರ್ ಟ್ರೈಂಗ್, ವಿ ಆರ್ ರೀಟ್ರೈಂಗ್, ಏನೂ ಆಗಲ್ಲ, ಆಗುತ್ತೆ ಕಣೋ ತಾಯಿ. ಆ ಮಗುವಿನ ಆಯಸ್ಸು ಅಷ್ಟೇ ಇದ್ದಿದ್ದು, ಅದೊಂದು ಕಾರಣ. ಡಿಸೆಂಟ್ರಿ ಅನ್ನೋದು ಒಂದು ಕಾರಣ, ಆಕ್ಸಿಡೆಂಟ್ ಅನ್ನೋದು ಒಂದು ಕಾರಣ, ಕಾಯಿಲೆ ಅನ್ನೋದು ಒಂದು ಕಾರಣ, ಅನ್ಯಾಚುರಲ್ ಥಿಂಗ್ಸ್ ಅನ್ನೋದು ಒಂದು ಕಾರಣ. ಅಲ್ಲೊಂದು ಪುತ್ರ ಶೋಕಂ ನಿರಂತರಂ, ಗುರುದೋಷ. ಅಲ್ಲೊಂದು ನೋವು ತಿನ್ಕೊಂಡು ಕುತ್ಕೋಬೇಕು ಆ ಪುಟ್ಟ ಮಗು. ಸೊ ಮೊದಲೇ ಕಾಲಚಕ್ರದಲ್ಲಿ ಈ ಥರದ್ದೊಂದು ನಿಯಮ ಹಾಕಿ ಬಿಟ್ಟಿರುತ್ತೆ. ನಾವು ಯಾಕೋ ಹುಟ್ಟಿದ್ವಿ, ನಾವೇನಕ್ಕೋ ಹುಟ್ಟಿದ್ವಿ. ಕೆಲವು ಮಕ್ಕಳಂತೂ ಬದುಕಿರುವಾಗಲೇ ಇನ್ನೊಂದು ತಾಯಿ ನೋಡಬೇಕು. ನಾನು ಕೇಳಿದಿಷ್ಟೇ, ಎಲ್ಲಿದ್ದಾನೆ ಅಂತ. ಇಲ್ಲ ಗುರುಗಳೇ, ನಮ್ಮ ಜೊತೆ ಶನಿ ರಾಹು ಶಿವ ಕೈಂಡ್ ಆಫ್ ಬ್ಯಾಡ್ ಇನ್ಫ್ಲೂಯೆನ್ಸ್ ಮಾಡೋದನ್ನ ಬಿಟ್ಟು ಬೆಟ್ಟಿಂಗು ಅಂತ ಹೇಳಿದೆ. 3 ಲಕ್ಷ 30 ಲಕ್ಷ ಕಳೆದು ಬಿಡ್ತಾನೆ ಅಂದ್ರೆ ಗುರುಗಳೇ, ಮಾಡ್ಕೋಬಿಟ್ಟಿದ್ದಾನೆ ಗುರುಗಳೇ. ತೀರ್ಸಿದ್ದೀನಿ. ಚಂದ್ರದಶೆ ಬೇರೆ, ಧನುರ್ಲಗ್ನ, 2ನೇ ಮನೆಯಲ್ಲಿ ಶನಿ ರಾಹು, ಅಷ್ಟಮದಲ್ಲಿ ಕೇತು, ಚಂದ್ರದಶ. ಚಂದ್ರ ಅಷ್ಟಮಾಧಿಪತಿ, ಬುದ್ಧಿ, ಮಾತು, ಆಲೋಚನೆ, ವಿವೇಚನೆ, ಚಿಂತನೆ. ಆ ಚಂದ್ರ ಆಶ್ಲೇಷ ನಕ್ಷತ್ರ, ಬಾಧಕ ನಕ್ಷತ್ರ, ಅಷ್ಟಮಾಧಿಪತಿ ನಕ್ಷತ್ರ. ಎಲ್ಲಿರ್ತಾನೆ ಅವನ ನಿಯಮ. ಈ 2 ವರ್ಷದಿಂದ ನೀನು ದೊಡ್ಡ ವಿಲನ್ ಆಗ್ಬಿಟ್ಟಿರ್ತೀಯ ಮಗು. ನೀನೇನ್ ಮಾಡಿದ್ರು ನೀನು ನನ್ನ ಹೆತ್ತವಳ ಅನ್ನೋದು ಆಡವಾರದಲ್ಲ ಮಾತಾಡ್ತಾನೆ ಅಂದ್ರೆ, ಆ ತಾಯಿ ಎಷ್ಟು ಬಿಕ್ಕಿ ಆಡ್ತಾವ. ಮೂರ್ಖನಾದ ಮಗ ನಿತ್ಯ ನರಕ. ಯಾವ ತಾಯಿ ಆದ್ರೂ ಹೇಳ್ಕೊಡ್ತಾಳ, ದಾರಿ ತಪ್ಪು, ನೀನು ಹೋಗಿ ಬೆಟ್ಟಿಂಗ್ ಕಟ್ಟು, ಜೂಜಾಡು, ಸಟ್ಟಾಡು, ಮಾಡಬಾರ್ದು ಮಾಡು ಅಂತ ಹೇಳಿಬಿಟ್ಟು. ಯಾವುದೇ ಪತ್ನಿ ಆಗಲಿ ಮಾಡ್ಕೊಬಿಡೋದು, ಪತ್ನಿ ಮೇಲೆ ಇಲ್ಲ ಅಮ್ಮನ ಮೇಲೆ ಹೇಳೋದು, ಕುಟುಂಬದವ್ರ ಮೇಲೆ ಹೇಳೋದು. ಅದೇನೋ ಹೇಳ್ತಾರಲ್ಲ, ಕುಣಿಲಾರ್ದವ್ರು ನೆಲ ಡೊಂಕು ಅಂತ. ಇನ್ನೇನು ಮಾಡೋದು? ಮೊದಲೇ ತಿಳ್ಕೊಬೇಕು, ನನಗೆ ಇದರಲ್ಲಿ ಇದೆಯಾ, ನನಗೆ ಇದರಲ್ಲಿ ಶಕ್ತಿ ಇದೆಯಾ, ನಾನು ಯಾವ ಯೋಗ ಭಾವ ಇದರಲ್ಲಿ ಹುಟ್ಟಿದ್ದೇನೆ. ಇಲ್ಲ. ಅಗ್ನಿ ಲಗ್ನಕ್ಕೆ ಬಾಧಕ ದಶ ನಡೀತಿದೆ, ಅಷ್ಟಮಾಧಿಪತಿ ದಶ ನಡೀತಿದೆ, ಪ್ಲಸ್ ಬಾಧಕ ದಶ. ಅದು ಮಾರಕವಾಗ್ಬಿಡುತ್ತೆ. ಇನ್ನು ಬಾಧಕ ಸ್ಥಾನದಲ್ಲಿ 2ನೇ ಮನೆಯಲ್ಲಿ ಶನಿ ರಾಹು, ಬುದ್ಧಿ, ಮಾತು, ಬೇರೆ ಅಡ್ಡ ಸಂಪಾದನೆಗೆ ಕರೆದುಕೊಂಡೋಗಿ ನಿಲ್ಲಿಸುತ್ತದೆ.
ಜೈಲು, ಪೊಲೀಸು, ಕೋರ್ಟು, ಚೆಕ್ ಬೌನ್ಸ್ ಎಲ್ಲ ಆಗ್ಬಿಡುತ್ತೆ. ಅಂದ್ರೆ ಆಗ್ಬಿಟ್ಟಿದೆ ಗುರುಗಳೇ ನೋಡಿ. ಸೊ ಇದು ಮೊದಲೇ ನಿರ್ಧಾರವಾಗಿರುತ್ತದೆ. ಎಲ್ಲರೂ ಬರ್ಲಿಕ್ಕಾಗಲ್ಲ ವೈದಿಕರ ಹತ್ರ. ನನ್ನ ಬಲ ಏನು, ನನಗೆ ನಿಜವಾಗ್ಲೂ ಇದರಲ್ಲಿ ಇದೆಯಾ? ಆಗುವುದಿಲ್ಲ. ನಾವು ತಲುಪಲು ಆಗುವುದಿಲ್ಲ, ನೀವು ತಲುಪಲು ಆಗುವುದಿಲ್ಲ. ಯೋಗ ಅದಕ್ಕೆ ನಿತ್ಯ ಪ್ರಾರ್ಥನಾ, ನಿತ್ಯ ದಾನ, ನಿತ್ಯ ಧ್ಯಾನ, ನಿತ್ಯ ನಿವೇದನ ಭಗವಂತನ ಮುಂದುಗಡೆ. ಅಯ್ಯ, ನನ್ನ ಗಮ್ಯ ಯಾವುದು ಗೊತ್ತಿಲ್ಲ. ಇಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ಆ ಬಡಾ ಸಾಬ್ 10 ನಿಮಿಷನೇ ಕಾರಲ್ಲಿ ಕೂತ್ಕೊಳ್ಳೋದಿಲ್ಲ, 20 ನಿಮಿಷ, ಎಂಟೈರ್ ಡೇ ಆ ಡ್ರೈವರ್ ರಾಜ್ಯಭಾರ. ಅದನ್ನು ಕೊಟ್ಟಿರೋ ಯೋಗ ನೋಡಿ, ಏನೋ ಇದು ಅಂತ. ಕಾರ್ ಅವಂದಲ್ಲ, ಬಟ್ ಯಜಮಾನ ನೀರಾಗಿ ಎಂಜಾಯ್ ಮಾಡಿಸೋ ದೇವ್ರು ಕೊಟ್ಟಿದೆ ಪ್ರಕೃತಿ. ಹಾಗೆ ನಮಗೆ ಗೊತ್ತಿಲ್ಲದೆ ಕೆಲವೊಂದು ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ನಮ್ಮನ್ನ ತಗೊಬಂದು ಹುಡ್ಸುತ್ತೆ. ಮೊನ್ನೆ ಕೂಡ ಒಬ್ಬ ತುಂಬಾ ಆತ್ಮೀಯರು, ತುಂಬಾ ಪರಮಾಪ್ತರು. ನೀವೆಲ್ಲ ಪರಮಾಪ್ತರೆ, ನನ್ನ ಕುಟುಂಬಸ್ಥರೇ, ನನ್ನವರೇ, ನನ್ನವರು ಅಂತ ನನಗಿರೋದು ನೀವೇ. ನನ್ನ ಕುಟುಂಬ ಅನ್ನೋದು ನಾನು ನಿಮ್ಮಲ್ಲೇ ನೋಡ್ತಿರೋದು. ನನಗೆ ನನ್ನ ಕುಟುಂಬ ನೋವುಗಳು ಅದು ಬೇರೆ ಬಿಡಿ, ಅದಲ್ಲ ಅದು ಕುಟುಂಬ. ಅದು ಸುಮ್ಮನೆ, ಅದು ಅಲ್ಲಿರುವುದು ಸುಮ್ಮನೆ, ಇಲ್ಲಿರುವುದು ನಿಜ ಅಷ್ಟೇ. ಇದೇ ನಿಜ. ಅವರು ತಮ್ಮ ಮೊಮ್ಮಗು ಆಗ್ತಿದೆ ನೋಡಿ ಗುರುಗಳ, ಒಂದು ಡೇಟು ಅದು ಇದು ಅಂತ. ಸರಿ ಆಯ್ತು, ಇಟ್ಟುಕೊಡೋಲ್ಲ ನಾನು. ಅವರೇ ಹುಟ್ಟು ಇದನ್ನ ನಿರ್ಧರಿಸೋದಕ್ಕೆ ನಾನು ಆಗ್ಲಿ ಕೇಳ್ತಿದ್ದಾರೆ. ದೈವ ಪ್ರಯತ್ನ ಅಂತಕ್ಕಂಥದ್ದು ಮಾಡಿ ಒಂದು ಇಟ್ಕೊಟ್ಟಿರೋದು. ನಾನು ಇಟ್ಕೊಟ್ಟಿರೋದು ಒಂದು, ಆಗಿರೋದು ಒಂದು. ಗುರುಗಳೇ, ಹಂಗೆ ಆಗಬಾರ್ದಿತ್ತು, ಅಮಾವಾಸ್ಯೆ ಆಗಿಬಿಟ್ಟಿದೆ. ಭಗವಂತನ ನಿರ್ಣಯ. ಧನಲಕ್ಷ್ಮಿ ಹುಟ್ಟಿದ್ದು ಅಮಾವಾಸ್ಯೆ, ಹೌದು ಅಷ್ಟೇ, ಬೇರೆ ಏನು ಯೋಚನೆ ಮಾಡಬಾರ್ದು. ನಾವು ಧನಲಕ್ಷ್ಮಿ ಪೂಜೆ ಮಾಡೋದೇ ಆಗ, ಲಕ್ಷ್ಮೀ ಪೂಜೆ ಮಾಡೋದೇ ಅಮಾವಾಸ್ಯೆಯ ದಿನ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಪಿತೃ ಕಾರ್ಯಗಳು, ಪಿತೃ ಶಾಂತಿಗಳು, ಪಿತೃ ಹೋಮಗಳು, ಅದಕ್ಕೆ ಮೀರಿದ ಒಂದು ಪುಣ್ಯ ಕಾರ್ಯ ಇಲ್ಲ. ಮಹಾಪುಣ್ಯ ಅಂತ ಹೇಳ್ತಾರೆ. ಅಂತ ದಿನ ಹುಟ್ಟಿದೆ ಅಂದ್ರೆ ತುಂಬಾ ಜನಕ್ಕೆ ಒಂದು ತಪ್ಪಾದ ಕಲ್ಪನೆ ಇದೆ, ಅಮಾವಾಸ್ಯೆಯಲ್ಲಿ ಹುಟ್ಟಿದವ್ರು ಕಳ್ಳರಾಗ್ತಾರೆ ಅಂತ. ಅದರ ಬಗ್ಗೆಯೂ ಮಾತನಾಡೋಣ. ಅಮಾವಾಸ್ಯ, ನಿಮ್ಗೆ ಅತಿ ಶೀಘ್ರದಲ್ಲಿ ಅಮಾವಾಸ್ಯೆ ಹುಟ್ಟಿದವರು ಕೆಟ್ಟವರ, ಕಳ್ಳರ, ಸುಳ್ಳರ, ಅವರ ಶಕ್ತಿ ಏನು? ಹುಣ್ಣಿಮೆ ಹುಟ್ಟಿದವರೆಲ್ಲ ಓಹೋ ಆಹಾ ಗುರುಗಳಾಗ್ಬಿಡ್ತಾರೆ. ಗುರು ಪೌರ್ಣಮಿ, ದೇವ ಪೌರ್ಣಮಿ ಎಲ್ಲ ಇಲ್ಲ. ಭಗವಂತನ ಒಂದು ಲೆಕ್ಕಾಚಾರ ಬೇರೆ. ನಮ್ಮ ಯೋಗ್ಯತೆ, ಯೋಗ ಅನ್ನೋದು ಪಡೆದುಕೊಂಡು, ಒಂದು ಉದಾಹರಣೆ ಮಕ್ಕಳೇ, ನಾವೊಂದು ಊಟ ಪ್ರಸಾದ ಸೇವಿಸ್ತೇವೆ, ರುಚಿಯಾಗಿದೆ, ತಿಂದ್ವಿ, ವಾಂತಿ ಆಗ್ಬಿಡ್ತು, ಇಲ್ಲ ಅಜೀರ್ಣ ಆಗ್ಬಿಡ್ತು. ಪ್ರಸಾದ ಇಟ್ಟವರಲ್ಲಿ ಏನು ದೋಷ ಇಲ್ಲ, ಮಾಡದವರಲ್ಲಿ ದೋಷ ಇಲ್ಲ. ನನ್ನ ಒಳಗಡೆ ಜೀರ್ಣಿಸ್ಕೊಳ್ಳೋಕೆ ತಾಕತ್ತಿಲ್ಲ, ಅದಿಲ್ಲ. ಅವಾಗಲೇ ಜ್ವರ ಬರ್ಬೇಕಾ, ಆಗ್ಲೇ ಶುಗರ್ ಸ್ಪೈಕ್ ಆಗಿರ್ಬೇಕಾ, ಬೂಮ್, ಪಡೆದುಕೊಂಡು ಬಂದಿದ್ದು ಅಷ್ಟೇ. ಇದನ್ನು ನಾವು ಒಪ್ಪಲ್ಲ. ಸುಮ್ಮನೆ ಹಾಕೊಂಡು ಕೂತ್ಕೊಳ್ತಕ್ಕಂಥ ಒಂದು ಭಾವ ಇರ್ಲಿ. ಸೊ ಈ ಒಂದು ಶನಿವಾರದಂದು ರೇವತಿ ನಕ್ಷತ್ರವಾಗಿ ಹುಟ್ಟಿದರೆ, ರೇವತಿ ನಕ್ಷತ್ರದಲ್ಲಿ ಹುಟ್ಟಿದಿರಿ, ಅವತ್ತು ಶನಿವಾರ ಇದೆ ಅಂದ್ರೆ 100% ಹೇಳ್ತೇನೆ, ಒಂದು ರೀತಿ ಯುದ್ಧ ಕಾಂಡವೇ. ನೀವು ಇಷ್ಟೇ ಆಗ್ಬೇಕು, ಟ್ಯಾಕ್ಸ್ ಆಫೀಸರ್ ಆಗ್ಬೇಕು, ಲಾಯರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು, ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು. ರೇವತಿ ಸ್ಪೋರ್ಟ್ಸ್ ಮ್ಯಾನ್ ಆಗೋಕ್ಕಾಗಲ್ಲ. ನಾವು ಆದಷ್ಟು ಸ್ಪೋರ್ಟ್ಸ್ ನಿಮಗಾಗಲ್ಲ, ಬುಧನ್ ತತ್ವ. ಆಮೇಲೆ ಟ್ರೇಡಿಂಗ್ ಅಂತೂ ಹೋಗ್ಲೇಬಾರ್ದು. ದಿಢೀರ್ ಬೆಟ್ಟಿಂಗ್, ದಿಢೀರ್ ಜೂಜು, ದಿಢೀರ್ ಲಾಭ. ನೋಡಿ ಆ ಹುಡುಗ ಯಾರೋ ಹೋಗಿದ್ದಾನೆ, ಹೋಗಿ ಕುಳ್ಳರ್ಸಿಟ್ಟಿದೆ. ಶನಿವಾರ ಹುಟ್ಟಿದ್ದೀರಿ ಅಂದ್ರೆ ದಿಢೀರ್ ಲಾಭ ಬರೋವಂಥದ್ದು ಏನೂ ಹೋಗ್ಬಾರ್ದು. ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ಮಾತುಕತೆ, ಗೊತ್ತಿಲ್ಲದ ಗೆಳೆತನ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಮಾತುಕತೆ. ನನ್ನ ಲಿಮಿಟ್ ಇಷ್ಟು ಕೊಟ್ಟಿದ್ದೇನೆ, ಇಷ್ಟೇ. ಈ ಚೊಂಬ ಇಷ್ಟೇ ಭಗವಂತ. ಬರೆದಿಟ್ಕೊಳ್ಳಿ. ಅತಿ ಆಸೆ ಗತಿಗೆಡಿಸ್ತು. ನೀವು ರೇವತಿ ನಕ್ಷತ್ರದಲ್ಲಿ ಹುಟ್ಟಿ ಶನಿವಾರ ಆ ವ್ಯಾಪಾರ ಮಾಡ್ತೀನಿ, ಈ ವ್ಯಾಪಾರ ಮಾಡ್ತೀನಿ, ಖಂಡಿತ ಇಲ್ಲ.
ನಿಮ್ಮನ್ನ ಛೇದವೇ, ನಿತ್ಯ ಒಂದು ರೀತಿ ಯುದ್ಧವೇ, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸ್ಬಿಡುತ್ತೆ. ಅದಕ್ಕೆ ನಿಮ್ಮನ್ನ ಪೊಲೀಸ್ ಆಗಿ ಅಂದಿತ್ತು, ಲಾಯರ್ ಆಗಿ ಅಂದಿತ್ತು, ಗುಪ್ತಚರ ಇಲಾಖೆ, ಜುಡಿಷಿಯಲ್ ಸಿಸ್ಟಮ್, ಈ ಥರದ್ದು ಹೋಗ್ಬಿಡಿ. ಕನ್ಸಲ್ಟೆಂಟ್, ಎಸ್, ಅದ್ಬಿಟ್ಟು ಏನಾದರೂ ಬಿಸ್ನೆಸ್ ಮಾಡ್ತೀನಿ, ವ್ಯವಹಾರ ಮಾಡ್ತೀನಿ, ವ್ಯಾಪಾರ, ನಿಮ್ಮನ್ನ ಯಾವುದೋ ಒಂದು ಸುಳಿಗಳು ಸುತ್ತಿ ಹಾಕುತ್ತಿರುತ್ತವೆ. ಇದು ನಿಶ್ಚಿತ. ಶನಿವಾರವಾಗಿ ನೀವು ಅವತ್ತು ರೇವತಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ, ಅದೊಂದು ಅಕಸ್ಮಾತ್ ಇವತ್ತು ಚತುರ್ಥಿ ಇದೆ, ಅಷ್ಟಮಿಯಾಗಿ ಶನಿವಾರವಾಗಿ ರೇವತಿ ನಕ್ಷತ್ರ ಇದ್ರೆ ಇದು ಹೆಂಗ್ ಗೊತ್ತಾ, ದಿನಾ ವಿಷ ತಗೊಳ್ಳೋ ಅಂತ ಪ್ರಸಂಗ. ಸಾಯ್ಲಾರಿ, ಬದುಕಲಾರಿ, ಗಂಟಲಿನ ವಿಷ. ಜಾಗ್ರತೆಯಾಗಿ ನೆನ್ಪಿಟ್ಕೊಳ್ಳಿ, ತಗಲಾಕ್ಬಿಡುತ್ತೆ. ನಮ್ಮನ್ನು ಕರ್ಕೊಂಡೋಗಿ ಅಂಥದ್ದೇ. ಓಹೋ, ಇದು ಏನೋ ಇದೆ, ಇದರಲ್ಲಿ ಏನೋ ಇದೆ, ಈ ಲೆಕ್ಕ ಜಾತಕ ಎಷ್ಟೇ ಚೆನ್ನಾಗಿರ್ಬೋದು, ನಿಮ್ಮನ್ನ ತಗೊಂಡು ಬಂದು ಯುದ್ಧಕ್ಕೆ ಮೈಯೆಲ್ಲ ಗಾಯಗಳು ಮಾಡಿಸಿಟ್ಟು ಬಿಡುತ್ತೆ. ಯಾರು ಚುಚ್ಚಿಲ್ಲ, ಎಲ್ಲಿಂದ ಆಗಿಲ್ಲ, ಯಾರಿಂದ ಆಗಿಲ್ಲ. ಹೊನ್ನು ಕೊಟ್ಟರೂ ಮಣ್ಣಾಗುತ್ತದೆ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಆತುರದ ಬುದ್ಧಿಯೇ, ದುಡುಕು ಬುದ್ಧಿಯೇ, ವೇಗ ಬುದ್ಧಿಯೇ ತೇರಿಗೆಳಿತು, ಕೋಣ ನೀರಿಗೆಳಿತು, 100% ನಡೀತಕ್ಕಂಥದ್ದಾಗುತ್ತೆ. ಇದೊಂದು ರೀತಿ ಕನ್ಯಾ ರಾಶಿ ಕುಂಭರಾಶಿಯವ್ರು ಮದುವೆ ಆದ ಹಾಗೆ, ಸ್ಟ್ರೈಟ್ ಶೂಟ್ಔಟ್. ಗಲ್ಲು ಶಿಕ್ಷೆಯೇ, ಅದಕ್ಕೆ ಮೀರಿದ್ದು ಪೇರೋಲ್ ಕೂಡ ಇಲ್ಲ ನಿಮಗೆ ಅನ್ನತಕ್ಕಂಥ ಒಂದು ರೀತಿಯ ಕರ್ಕಾಟಕ ರಾಶಿ ಕುಂಭರಾಶಿಯವರು ಮದುವೆ ಆದ ಹಾಗೆ, ಮಿಥುನ್ ರಾಶಿ ವೃಶ್ಚಿಕ ರಾಶಿ ಮದುವೆ ಆದ ಹಾಗೆ. ಒಂಥರ ಉಗ್ರವಾದತ್ವ. ಕಂಡ್ರೆ ಅವನಿಗಾಗಲ್ಲ, ನಾವು ಮಾಡೋದೆಲ್ಲ ಉಲ್ಟಾನೆ, ಇಲ್ಲ ಅವನು ಮಾಡೋದೆಲ್ಲ ನಮಗ್ ಉಲ್ಟಾನೆ. ಇದೊಂದು ರೀತಿ TB ಪೇಷಂಟ್ಗೆ ದಿನಾ ಬಂದು ಐಸ್ ಕ್ರೀಮ್ ತಿನ್ನಿಸ್ದ ಹಾಗೆ, ಶುಗರ್ ಪೇಷಂಟ್ಗೆ ದಿನ ಅಮ್ಮನವ್ರ ಪ್ರಸಾದ ಅಂತ ಒಳ್ಳೆ ಪಾಯಸನ ತಿನ್ನಿಸೋ ಹಾಗೆ. ಡೈರೆಕ್ಟ್ ವಿಷ. ಜಾಗೃತಿ ಅಂತ ಹೇಳ್ತಾ ಇನ್ನಷ್ಟು ಮಾತುಕತೆ ಇದೆ, ಮುಂದುವರಿಸೋಣ. ಈ ಒಂದು ರುದ್ರಾಕ್ಷಿಗಳ ಬಗ್ಗೆ, ಯಾರು ಯಾವ ರುದ್ರಾಕ್ಷಿ ಧರಿಸಿದ್ರೆ ಉತ್ತಮ ಅಂತೆಲ್ಲ ಹೇಳ್ತಿದ್ದೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು, ಬದುಕಿನಲ್ಲಿ ನಮಗೆ ರಕ್ಷಾ ಕವಚವಾಗಿ ಭಗವಂತ ಹಲವಾರು ಶಕ್ತಿಗಳನ್ನು ಕೊಟ್ಟಿದ್ದಾನೆ. ತುಂಬ ಮನೆಯಲ್ಲೇ ಮೊಟ್ಟ ಮೊದಲ ಶಕ್ತಿ ಏನು ಗೊತ್ತಾ? ಅಮ್ಮ. ಅಮ್ಮನಿಗೆ ಮೀರಿದ ದೈವವಿಲ್ಲ. ಅಮ್ಮ ಮಾತಾ ಸಮನ್ನಾಸ್ತಿ ಪೋಷಣ ಅಂತ ಹೇಳ್ತಾ, ಅಮ್ಮನ ಹಾಗೆ ಕಾಪಾಡುವವಳು, ರಕ್ಷಿಸುವವಳು, ಪೋಷಿಸುವವಳು ಈ ಜಗತ್ತಿನಲ್ಲಿಲ್ಲ. ಕಾಣದ ದೇವ್ರಿಗೆ ಹೋಗೋ ಬದಲು ಸತ್ಯ ಹೇಳ್ತಾನೆ ಮಕ್ಕಳ, ಇರುವಷ್ಟು ದಿನ ಏನೋ ಅವರವರ ಭಾವಕ್ಕೆ ತಕ್ಕಂಥದ್ದು ಒಂದು ಇರುತ್ತೆ ಬಿಡಿ. ಕೋಪದಿಂದಲೋ, ಪ್ರೀತಿಯಿಂದಲೋ, ಅಧಿಕಾರದಿಂದಲೋ ಅವ್ರು ನಮ್ಮನ್ನ ಕೆಲವೊಂದು ಇಲ್ಲೋಗ್ಬೇಡಿ, ಅಲ್ಲೋಗ್ಬೇಡಿ, ಅದು ಮಾಡಬೇಡಿ, ನೀವು ಓದ್ಕೋಬಿಟ್ಟಿದ್ದೀರಿ, ತುಂಬ ದೊಡ್ಡ ವಿಜ್ಞಾನಿ ಆಗ್ಬಿಟ್ಟಿದ್ದೀರಿ, ಅವೆಲ್ಲ ಏನೂ ಇಲ್ಲ. ಅಂತ ಒಂದು ಕಂಚಿ ಶ್ರೀಗಳು ನಡೆದಾಡುವ ದೈವ ಶ್ರೀ 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 ಚಂದ್ರಶೇಖರ ಭಾರತೀ ತೀರ್ಥ ಮಹಾಸ್ವಾಮಿಗಳು ತಾಯಿ ಬರ್ತಿದ್ರೆ ಎದ್ದು ನಿಲ್ಲೋರು. ಒಬ್ಬ ಮಹಾಗುರುವಿಗೆ ತಾಯಿ ಇಲ್ಲ, ಒಂದು ಬಾರಿ ಆ ಪಟ್ಟಕ್ಕೆ ಏರಿದ ಮೇಲೆ ಅಂತ ಒಂದು ಮಹಾಗುರುವೇ ಎದ್ದು ನಿಲ್ಲೋರು.
ಪಟ್ಟಾಭಿಷೇಕ ಆಗಿದ್ದಂಥ ಒಂದು ಕಂಚಿ ಶ್ರೀಗಳು. ಯೋಚನೆ ಮಾಡಿ ನೋಡಿ, ಅಷ್ಟು ದೊಡ್ಡ ಗುರುವೇ ತಾಯಿಯನ್ನ ನೋಡಿದ್ರೆ ಈ ತರ ಅನ್ಬೇಕಾದ್ರೆ ನಾವೆಷ್ಟು ಅಲ್ಪ ಪಾಮರರು, ನಾವೆಲ್ಲ ಒಂದು ಧೂಳು ಮಕ್ಕಳು. ಇಲ್ಲದ ಎಲ್ಲಿಯೋ ಇರೋ ದೇವಿ ಹೋಗ್ತೀವಿ, ಎಲ್ಲಿಯೋ ಇರೋ ಒಂದು ಕಾಣದ ಗಂಗೆಗೆ ಹೋಗಿ ಮುಳುಗ್ತೀವಿ, ಕೈಲಾಸಕ್ಕೆ ಹೋಗಿ ಬಂದ್ಬಿಟ್ರೆ ನನಗೆ ಕೈಲಾಸ ಸಿಕ್ಬಿಡುತ್ತೆ. ಈ ಭ್ರಮೆ ಬಿಡಿ, ಎತ್ತು ತಂದೆ ತಾಯಿ ಕಡೆ ಮಧುರವಾಗಿ ಅವ್ರಿಗೊಂದು ನಮಸ್ಕಾರ. ಯಾರು ನಿತ್ಯ ತಾಯಿಯನ್ನ ಪ್ರೀತಿಸ್ತಾನೋ ಗೌರವಿಸ್ತಾನೋ ಅವನಲ್ಲಿ ಒಂದು ಔರ ಬಂದ್ಬಿಡುತ್ತೆ ಮಕ್ಕಳೇ, ಅದೊಂದು ಶಕ್ತಿ ಬಂದ್ಬಿಡುತ್ತೆ ಮಕ್ಕಳೇ, ಅದೊಂದು ಚೈತನ್ಯ ಬಂದ್ಬಿಡುತ್ತೆ ಅಂತ ಹೇಳ್ತಾ, ಹೌದು, ದೈವ ನಮಗೆ ಪ್ರಕೃತಿಯಲ್ಲಿ ತುಂಬ ವಿಶೇಷ ಸಾಧನಗಳನ್ನ ಇಟ್ಟಿದೆ. ಇವತ್ತು ಮುಖ್ಯವಾಗಿ ಕಟಕ ರಾಶಿಯವರು, ಅಯ್ಯೋ ನಿಮಗೆ ಯಾವಾಗಲೂ ಎಲ್ಲಿದ್ದರೂ ಏನೋ ಒಂದು ಕೊರತೆ ಇಟ್ಟೇ ಇರ್ತಾನೆ. ನನ್ನ ಸಂಸಾರ, ನನ್ನ ಮಕ್ಕಳು ಕಟಕ ಲಗ್ನಕ್ಕೆ ಬರೆದಿಟ್ಟಿದ್ದೆ, ಅದಿದ್ದಿದ್ದೆ ಕಟಕ ಲಗ್ನಕ್ಕೆ. ನೀವು ನೋಡಿಬೇಕಾದ್ರೆ ನಿಮಗೆ ಶತ್ರು ಬೇರೆ ಯಾರೂ ಆಗಿರೋಲ್ಲ, ಮಾತೃ ಸಮಾನರೇ, ಹೌದು ಅಲ್ವೋ ಹೇಳಿ, ಕುಟುಂಬ ಸಮಾನರೇ. ಒಂದ ನಿಮ್ಮ ಅತ್ತೆ, ಇಲ್ಲ ನಿಮ್ಮ ತಾಯಿ, ಇವರಾಗಿರ್ತಾರೆ, ಇಲ್ಲ ನಿಮ್ಮ ಸಂಗಾತಿ, ಮೂರ್ಖ ಗಂಡ, ಇಲ್ಲ ಮೂರ್ಖ ಪತ್ನಿ, ಇಲ್ಲ ಅಮ್ಮ, ಎಲ್ರಿಗೂ ಮಾಡಿರ್ತಾಳೆ. ಮೊನ್ನೆ ಕೂಡ ಒಂದು ಪುಷ್ಯ ನಕ್ಷತ್ರದ ತಾಯಿ ಜೀವ ಗುರುಜಿ, ಎಲ್ಲರೂ ಶ್ರೀಮಂತರೇ ಆ ಮನೆಯಲ್ಲಿ. ಈ ಪುಟ್ಟು ಜೀವ ಅವ್ರ ಅಕ್ಕಂದ್ರು ತಂಗೀರು, ನೀವು ನಂಬಲ್ಲ, ಒಂದು ಬೊಗಸೆ ಅಕ್ಕಿ ಅಂತ ಎತ್ತ ಹಾಕಿದ್ರೆ ಇವ್ರಿಗೊಂದು 6 ಅಂತಸ್ತಿನ 6 ರೂಮಿನ, ಒಂದೊಂದು ಫ್ಲೋರಲ್ಲೂ 6 ರೂಮಿನ ಮನೆ ಕಟ್ಕೊಡ್ಬೋದು, ಸುಮ್ಮನೆ ಒಂದು ಬೊಗಸೆ ಅಕ್ಕಿ ಅಂತ ಎತ್ತ ಹಾಕಿದ್ರೆ. ಆ ತಾಯಿ ಜೀವ ನೋಡ್ಬೇಕು. ಮಗ 30-32 ಆಗೋಯ್ತು, ಅದು ಎಷ್ಟು ಒಡಲೊಳಗಡೆ ಕೆಂಡ ಇಟ್ಕೊಂಡಿದ್ದು ಯಾರಿಗೂ ಅನ್ಸೋದೇ ಇಲ್ವಾ? ಎಲ್ಲಿಯ ಯುಗಮಾನಕ್ಕೆ ವಿಚಿತ್ರ ಪ್ರವೃತ್ತಿಗೆ ಬಂದ್ಬಿಟ್ಟಿದ್ದೇವೆ ಮಕ್ಕಳೇ, ವಿಚಿತ್ರ ಪ್ರವೃತ್ತಿ. ನನ್ನ ಅಕ್ಕ ಕಣೋ, ನನ್ನ ತಂಗಿ ಕಣೋ, ಒಂದು ರಕ್ತ ರೀ, ಒಂದೇ ತಟ್ಟೆಲಿ ತಿಂದ್ವಿ, ಒಂದೇ ಹಾಸಿಗೆಯಲ್ಲಿ ಮಲಗಿದ್ವಿ, ಒಂದೇ ದಿಂಬು, ಒಂದೇ ಪ್ಯಾಂಟು ಶರ್ಟು ಲಂಗ ದಾವಣಿ ಎಲ್ಲ ಹಾಕೋತಾ ಇದ್ದಿತ್ತು. ಇಲ್ಲವೇ ಇಲ್ಲಪ್ಪ, ಮನುಷ್ಯ ಮಲಿನ ಆಗ್ಬಿಟ್ಟಪ್ಪ. ಅದಕ್ಕೆ ಅಕಾಲಿಕ ಮಳೆ, ಅಕಾಲಿಕ ಬಿರುಗಾಳಿ, ಇಷ್ಟು ಒಂಥರ ವಿಚಿದ್ರಕಾರಿ ಸಾವುಗಳು, ಅನ್ಯಾಯಗಳು ನಡೆಯೋಕ್ಕೆ ಕಾರಣ ಏನು ಗೊತ್ತಾ? ಅನ್ಯಾಯದ ಸಾವು, ಅನಾಹುತ ಸಾವುಗಳು. ಕಾರಣ ಏನು ಗೊತ್ತಾ? ಮನುಷ್ಯ ಮಲಿನ ಆಗ್ಬಿಟ್ಟ. ಅದು ತುಂಬ ಒಳ್ಳೆಯವ್ರಿಗೂ ಕೂಡ ಬಾಧೆ. ಸುಮ್ಮನೆ ಒಂದು ಬೊಗಸೆ ಎತ್ತ ಹಾಕಿದ್ರೆ ನಮ್ಮ ತಂಗಿ ಮಗ, ಅಕ್ಕನ ಮಗ, ನಾವು ನಿಂತ್ಕೊಳ್ಳೋಣ, ಒಬ್ಳೇ ಇದ್ದಾಳೆ, ಎತ್ತು ತಾಯಿ ಸಮೇತ, ನೀನು ಇದೆಯಲ್ಲೇ ತಗೊಳ್ಳೆ, ಅಲ್ಲೊಂದು ನೋವು ಆಗ್ಬಿಟ್ಟಿದೆ, ನೀನು ಇದನ್ನ ಮಾಡ್ಕೊಂಡಾನ. ಗುರೂಜಿ, ಯಾವಾಗ ಗುರೂಜಿ? ಏನ್ ಮಾಡೋಣ? ಪುಷ್ಯದಲ್ಲಿ ಹುಟ್ಟಿದ್ದೀಯ ಪುಟ್ಟ, ನೀನು ಕಟಕದಲ್ಲಿ ಹುಟ್ಟಿದ್ದಿ. ಭರತ ನಕ್ಷತ್ರ, ಪುಣ್ಯಾತ್ಮ. ಯಾರಾದ್ರೂ ಭರತನ ಬಗ್ಗೆ ಮಾತಾಡ್ತೀವಿಯಾ? ಲಕ್ಷ್ಮಣನ ಬಗ್ಗೆ ತುಂಬಾ ಮಾತಾಡ್ತೇವೆ. ನೆನ್ಪಿಟ್ಕೊಳ್ಳಿ, ನಾನು ಆಗಾಗ ಹೇಳ್ತಿರ್ತೇನೆ, ಬಂದಿದ್ದನ್ನ ಬೇಡ ಅಂದಿದ್ದಕ್ಕೆ ಒಂದು ರಾಮಾಯಣ ನಡೆದು ಬಿಡುತ್ತೆ. ನನ್ನ ಪ್ರಭು ರಾಮ, ಭರತ ಬೇಡ ಅಂದಿದ್ದಕ್ಕೆ ಒಂದು ರಾಮಾಯಣ ನಡೀತು. ಅವ್ರಿಗೆ ನೋಡಿ ಒದ್ಕೊಂಡು ಬರುತ್ತೆ ಅಧಿಕಾರ, ಅಂತಸ್ತು, ಪಟ್ಟಾಭಿಷೇಕ ರಾಮಚಂದ್ರರಿಗೆ ತಗೊಂಡ್ಬಿಡೋ ಅಂತ ಮತ್ತೆ ದರ್ಶರಥ ಹೇಳಿದ್ರು ಕೂಡ ತಗೊಳ್ಳಲ್ಲ. ಆಯ್ತು, ನಾನು ಮಾತಾಡಿದಾಯ್ತು. ಇನ್ನು ಭರತ ಊರೊಳಗಡೆನೆ ಹೋಗಲ್ಲ. ಸೇಮ್ ನಾರುಮಡಿಯೊಟ್ಟು ರಾಮಚಂದ್ರ ಪ್ರಭುವಿನ ಆ ಪಾದಕೆಗಳನ್ನ ಸಿಂಹಾಸನದಲ್ಲಿಟ್ಟು ಅಧಿಕಾರ ನೋಡ್ಕೊಂಡವನು, ನಡೆಸಿದವನು ಶತ್ರುಘ್ನ. ಭರತನ ತ್ಯಾಗ ಯಾರಿಗಾದ್ರೂ ಗೊತ್ತಿದೆ? ಬೇಡ ಅಂದಿದ್ದಕ್ಕೆ ಒಂದು ರಾಮಾಯಣ ನಡೆದ್ರೆ ಕಂಡವ್ರದ್ದು ಬಾಚ್ಕೋತೀನಿ, ನನಗದು ಎಲ್ಲ ಬೇಕು ಅಂತ ಅಂದುಕೊಂಡಿದ್ದಕ್ಕೆ ಒಂದು ಮಹಾಭಾರತ ನಡೀತು. ಇರೋದನ್ನ ಹಂಚಲಾರದೆ ಬಾಚಿಕೊಳ್ಳುವಂತ ಪ್ರಭಾವ ದುರ್ಯೋಧನ, ಒಂದು ಮಹಾಭಾರತ ನಡೆದಿದ್ದದೆ. ಗಮನಿಸಿ ನೋಡಿ. ಕರ್ಕಾಟಕ ರಾಶಿಗೆ ಈ ರೀತಿ ಮಕ್ಕಳೇ, ನೀವು ಭರತರೇ, ನಿಮ್ಮ ತ್ಯಾಗ, ನಿಮ್ಮ ಒಳ್ಳೆತನ, ನಿಜವಾಗ್ಲೂ ಹೇಳ್ತಾನೆ, ನಿಮ್ಮ ಒಳ್ಳೆತನ, ನಿಮ್ಗಲ್ಲೊಂದು ಬೆನ್ನಿಗೆ ಬಾಕು ಚಾಕು ತಟ್ಕೊಳ್ಳೋ ಶಕ್ತಿ ಇಲ್ಲ. ಗೌರಿ ಶಂಕರರೇ ಬರಬೇಕು. ಅದಕ್ಕೆ ಒಂದು ಗೌರಿ ಶಂಕರ ರುದ್ರಾಕ್ಷಿ ಸಿಕ್ಕಿದ್ರೆ ಎಲ್ಲಿಯಾದ್ರೂ ವೈದಿಕವಾಗಿ ಅದನ್ನ ಅಷ್ಟದಿಗ್ಬಂಧ ಮಾಡಿಸಿ ತಗೊಬಂದು ಮನೇಲಿಟ್ಟು ಒಂದು ಸಂಕಲ್ಪ ಮಾಡ್ಕೊಂಡು ನಿತ್ಯ ಪೂಜೆ ಧರಿಸೋದು, ಅಲ್ಲೊಂದು ನೆಮ್ಮದಿ.
ದುಡ್ಡು, ಅಧಿಕಾರ, ಅಂತಸ್ತು, ಅಂದ, ಚಂದ, ಪದವಿ, ಪ್ರತಿಷ್ಠೆ, ಪುಗಳ್ಪು, ಗೌರವ, ಹೊಗಳಿಕೆ ಬರುತ್ತೆ ಹೋಗುತ್ತೆ ಮಕ್ಕಳೇ. ಸದಾ ಶಾಶ್ವತವಾಗಿ ಉಳಿಬೇಕಿರೋದೇನು ಗೊತ್ತಾ? ಸುಖ ಬೇಕಾ ನೆಮ್ಮದಿ ಬೇಕಾ ಅಂತ ಇರ್ತೀನಿ. ಎಲ್ಲರೂ ಸುಖದಿಂದಗಡೆನೆ ಹೋಗೋದು, ನೆಮ್ಮದಿ ಯಾರಿಗೂ ಬೇಕು ಅಂತ. ನಿಜ ಹೇಳ್ತಾನೆ, ಐ ಆಮ್ ಡನ್ ವಿತ್ ದ್ಯಾಟ್. ನಂಬಲ್ಲ, ನನ್ನ ಡೈರಿನಲ್ಲಿ ಟಿಕ್ಕಿಂಗ್ ಎವ್ರಿ ಡೇ ಭಗವತಿ ನಿತ್ಯ ಕಲ್ಯಾಣ ರಾಜರಾಜೇಶ್ವರಿ ವಳ್ಳಿ ಸುಬ್ರಹ್ಮಣ್ಯ ಸಮೇತ ತಾತ ಅಂತ ಒಂದು ಪ್ರಾರ್ಥನೆ ಮಾಡ್ಕೋತಿದ್ದೆ. ಆಗಲಿ, ದಯವಿಟ್ಟು ನನಗೇನು ಬೇಜಾರೇನಿಲ್ಲ, ಸಂಕಟವೇ ಇಲ್ಲ. ಎಲ್ಲ ಅದೇನೋ ಹೇಳ್ತೇನಲ್ವ, ಆಗಾಗ ನಾನು ನೋಡದಷ್ಟು ಅವಮಾನವಿಲ್ಲ, ನಾನು ನೋಡದಷ್ಟು ಮೋಸವಿಲ್ಲ. ಆದರೂ ದೈವ ಸಂಕಲ್ಪ, ನಿಮ್ಮಗಳ ಸಂಕಲ್ಪ ನನ್ನನ್ನು ಕೈ ಬಿಟ್ಟೇ ಇಲ್ಲ. ಅದೊಂದು ನಂಬಿಕೆ ಇದೆ. ನಂಬಿಕೆ ಅಲ್ಲ, ಅದೊಂದು ನನ್ನ ಜೀವನ ಪದ್ಧತಿ ನಡೆಸುತ್ತೆ. ಕರ್ಕಾಟಕ ರಾಶಿಗೂ ಅಷ್ಟೇ ಹೇಳ್ತಾನೆ ಮಕ್ಕಳೇ, ನೀವು ಪಟ್ಟಷ್ಟು ನೋವು ಬರೆದಿಟ್ಕೊಳ್ಳಿ. ನೀವು ನೋಡದ ಗೆಲುವಿಲ್ಲ. ತಮಾಷೆ ಏನಂದ್ರೆ, ಹಾಗೆ ನೀವು ಪಟ್ಟಷ್ಟ ಆ ಒಂದು ಬಾಧೆಯನ್ನು ಯಾರೂ ಪಟ್ಟಿರೋಲ್ಲ. ತಾಯಿ ಸಮಾನರೇ. ತಾಯಿಯೇ ಆ ಪುಟ್ಟ ಜೀವಕ್ಕೆ ಪುಷ್ಯ ನಕ್ಷತ್ರ. ಏನು ಮಾಡಬೇಕು ನಿಲ್ಲಲಿಲ್ಲ. ತಂದೆ ಇರೋರಿಗೆ ಅಷ್ಟೇ ಗುರುಗಳೇ ಅನ್ಬಿಡ್ತಾವ ಮಗು. ಏನ್ ಮಾಡೋಣ? ಗುರು ಶಾಪ, ಗುರು ವಕ್ರ, ಮಧ್ಯಂತರ. ಗುರು ವಕ್ರ ಇರಬಾರ್ದು, ಗಂಗಾ ಪುಷ್ಕರದಲ್ಲಿ ಇರಬಾರ್ದು, ಭೀಮಾ ಪುಷ್ಕರದಲ್ಲಿ ಇರಬಾರ್ದು ಅಂತೇಳಿ ಈಗ ಗಂಗಾ ಪುಷ್ಕರಕ್ಕೆ ಗುರು ಬರೋದು. ಕರ್ಕಾಟಕ ಕಟಗರಾಶಿಗೆ ಗುರು ಜೂನ್ 2ನೇ ತಾರೀಕು ಪ್ರವೇಶ ಅಂದಿದ್ದೆ. ಗಂಗಾ ಪುಷ್ಕರ, ಗಂಗಾ ನದಿ ಸ್ನಾನ, ಒಂದು 3,000,000 ದೇವತೆಗಳು ಕೂಡ ಸೂಕ್ಷ್ಮ ಅಂಶದಲ್ಲಿ ಪ್ರವೇಶ ಆಗ್ತಾರಂತೆ. ಅಲ್ಲೊಂದು ಸ್ನಾನ ಆಗುತ್ತೆ. ಗುರು ಪ್ರವೇಶ ಆಗಿದೆ, ಉಚ್ಚ ಸ್ಥಾನ ಅನ್ನತಕ್ಕಂಥದ್ದು ತುಂಬಾ ಒಳ್ಳೆಯದು ಅಂತಕ್ಕಂಥದ್ದು. ಸೊ ಗೌರಿ ಶಂಕರ ರುದ್ರಾಕ್ಷಿಯನ್ನ ನೀವು ಧರಿಸಿ. ಅಲ್ಲೊಂದು ನೆಮ್ಮದಿ, ಸುಖಕ್ಕೆ ಮೀರಿದಂತ ನೆಮ್ಮದಿಯಾಗಿರೋದ್ರಲ್ಲಿ ಅದು ಬೇರೆ ಮಕ್ಕಳು ಇಷ್ಟೇ ತಿನ್ನೋಣ. ಕೆಲವೊಂದು ಸಮಯ ನಾನು ಅದನ್ನು ಹೇಳ್ತಿರ್ತಾನೆ, ಮೂರ್ಖರ ಜೊತೆಲಿ ಇರ್ತಾರೆ. ಈ ಅಮ್ಮ, ಅಪ್ಪ, ಸ್ನೇಹಿತ, ಬಂಧು, ಬಳಗ, ಮಗ, ಹೆಂಡತಿ, ಗಂಡ, ಕೆಲವು ಮೂರ್ಖರು ಇರ್ತಾರೆ, ನಮ್ಮನ್ನ ಸುತ್ತಾಕೊಂಡಿರ್ತಾರೆ. ನಿಜವಾಗ್ಲೂ ಅವರಿಂದ ನಮಗೆ ನೋವೇ. ಈ ಕಟಗರಾಶಿ ಅವರಿಂದ ನೋವೇ, ನೀವು ಬಿಡಲ್ಲ. ನೀವು ಬಿಟ್ಟು ಬಿಡಿ ಅಂತ ಹೇಳ್ತಾನೆ. ಟಕ್ ನೋಡಿ, ನಮ್ದಿಯಾಗಿರ್ತೀರ ದಿನಾ ಸಾಯೋರ್ಗೆ ಅಳೋರು ಯಾರು ಅಂತ. ಅಯ್ಯೋ ನಮ್ಮಮ್ಮ, ಮೂರ್ಖರು ಅವರು, ನಿಮ್ಮನ್ನ ಇನ್ನೂ ಗಾಯ ಮಾಡ್ತಿದ್ದಾರೆ. ಮಗ, ಅಯ್ಯೋ ಹೆಂಡತಿ, ಗಂಡ, ಬಿಡಿ ನಿಮ್ಮ ಪಾಡಿಗೆ. ಹುಬ್ಳಿಯಿಂದ ಒಂದು ತಾಯಿ ಜೀವ. ನಾನು ಇನ್ನೂ ಅಲ್ಲಿ ಇದ್ದೀಯೇನೋ ಅಂದ್ರೆ ನಿಮ್ಮನ್ನು ಕೇಳೋಕೆ ಫೋನ್ ಮಾಡಿದ್ದೀನಿ ಗುರುಗಳೇ, ಎದ್ದು ಹೊರಗಡೆ ಬರಲ್ಲ ಅಂತ. ಇನ್ನೂ ಕಾಯ್ತಿದ್ದೀಯೇನೋ ಅಂದೆ ಅಷ್ಟೇ. ಆಯ್ತು ಗುರುಗಳೇ, ಇನ್ನೂ ಅಲ್ಲಿ ಇದ್ದೀಯೇನೋ ಅಂದೆ. ಮೂರ್ಖರು ನಿಜವಾಗ್ಲೂ ಹೇಳ್ತಾನೆ, ಅವರೆಂದೂ ಬದಲಾಗಲ್ಲ. ಅವ್ರು ಕಲಿಸಿರೋ ಪಾಠಗಳು ನಮ್ಮನ್ನು ಬದಲಾಯಿಸ್ಬೇಕು, ನಾವು ಬದಲಾಗಬೇಕು ಅಷ್ಟೆ. ಇನ್ನು ವಿಶೇಷವಾಗಿ ಸಿಂಹರಾಶಿ, ನೀವೆಲ್ಲಿದ್ದರೂ ರಾಜರೇ, ಅದು ಸಹಿಸಲ್ಲ ಸುತ್ತಮುತ್ತ ಇರೋರು. ಕರೆಕ್ಟಾಗಿ ಹೇಳಿ. ನಿಮ್ಮ ನಾಡೆ ಸಿಂಹರಾಶಿಯ ಸ್ತ್ರೀಯರಂತೂ ಕೇಳಲೇಬೇಡ. ಹೌದು ಅಲ್ವೋ ಹೇಳಿ, ನಿಮ್ಮನ್ನು ಯಾರಾದ್ರೂ ಸಹಿಸಿದಾರ? ನಿಮ್ಮ ತಾಯಿನೇ ಸಹಿಸಿರಲ್ಲ. ಮೊನ್ನೆ ಒಂದು ಕೃತಿಕಾ ನಕ್ಷತ್ರ ಉಡುಪಿಯವರು 2 ಹುಲಿಗಳು ಮನೆಯಲ್ಲಿ ಸೇರ್ಕೊಂಡು ಏನ್ ಮಾಡ್ತಿದ್ದೀರಿ ಅಂತ ಬಿದ್ದು ನಗ್ತಿದೆ. ಎಲ್ಲಿ ಆ ಕೃತಿಕಾ? ಎಲ್ಲಿ ಇದು ಮಾತಾಡ್ತೀನಿ ಅಂತ ನೋಡಿ ಗುರುಜಿ ಅಂತ. ತಾಯಿ ಜೀವ, ಹಿರಿ ಜೀವ, ಅವ್ರ ಆಶೀರ್ವಾದ ನನ್ನ ಮೇಲೆ ಇರ್ಲಿ, ಅವ್ರ ಪ್ರೀತಿ ನನ್ನ ಮೇಲೆ ಇರ್ಲಿ, ಅವರ ಹಾರೈಕೆ ನನ್ನ ಮೇಲೆ ಇರ್ಲಿ. ಅದು ಎಷ್ಟು ಮುಕ್ತವಾಗಿ, ಅದೊಂದು ರೀತಿ ಅಮ್ಮನ ಹತ್ರ ಮಾತಾಡೋದಂತ ಒಂದು ಭಾವ. ಇನ್ನೇನ್ ಬೇಕು? ಸಿಂಹ ಹಾಗೆಯೇ, ನೀವ್ ಎಲ್ಲಿದ್ದರೂ ರಾಣಿಯೇ, ಸಹಿಸೋಲ್ಲ. ನೀವೆಲ್ಲಿದ್ದರೂ ರಾಜ. ನಿಮ್ಗೆ ಗೊತ್ತಾಗೆ, ನೀವು 10 ರೂಪಾಯಿ ಜೇಬಲ್ಲಿದ್ರು ನಿಮ್ಮ ಬದುಕನ್ನು ಸಹಿಸ್ಲಿಕ್ಕೆ ಬಿಡೋಲ್ಲ. ನಿಮಗೆ ನಿಮ್ಮ ಮನೆಯವರೇ ಬೆನ್ನುಗ್ ಚೂರಿ, ಅದು ಕೂಡ ನೋಡಿದೆ. ನಿಮ್ಮ ಹತ್ತಿರದವರೇ ನೀವು ಒಂಥರ ಕೈ ಚಾಚೋದು ಅಂದ್ರೆ ಆಗದ ಮಾತು.
ಬದುಕು ನಿಮಗೆ ಕೊಟ್ಟಿರೋ ಒಂದು ತುಂಬ ಕೆಲವು ರಾಶಿಗಳಿದೆ. ನಾನು ಆಗಾಗ ಹೇಳ್ತಿರ್ತಾನೆ, ಫೀನಿಕ್ಸ್ ನೀವು ಸಿಂಹ. ನಿಜ ಹೇಳ್ತಾನೆ, ಸಿಂಹ ರಾಶಿಯಲ್ಲಿ ಯಾರಿಗೂ ಗೊತ್ತಿಲ್ಲ ಯಾವ ಗ್ರಹವೂ ಉಚ್ಚ ಸ್ಥಾನ ಇಲ್ಲ. ಗಮನಿಸಿ ನೋಡಿ, ನೀಚ ಸ್ಥಾನವೂ ಇಲ್ಲ ಸಿಂಹ ರಾಶಿಯಲ್ಲಿ. ಗಮನಿಸಿದ್ದೀರಾ? ಇನ್ನು ಕಡಗ ರಾಶಿಯಲ್ಲಿ ಗುರು ಉಚ್ಚಂಗತ ಆಗುತ್ತೆ, ಮಕರ ರಾಶಿಯಲ್ಲಿ ಕುಜ ಉಚ್ಚಂಗತ ಆಗುತ್ತೆ, ಮೇಷ ರಾಶಿಯಲ್ಲಿ ಸೂರ್ಯ ಉಚ್ಚಂಗತ ಆಗುತ್ತೆ, ತುಲಾ ರಾಶಿಯಲ್ಲಿ ಶನಿ ಉಚ್ಚಂಗತ ಆಗುತ್ತೆ. ಇವು ಸಿಂಹ ರಾಶಿಯಲ್ಲಿ ಇಲ್ಲ. ಮೀನು ರಾಶಿಯಲ್ಲಿ ಶುಕ್ರ ಉಚ್ಚಂಗತ, ಸ್ವಂತ ಕನ್ಯಾ ರಾಶಿನಲ್ಲಿ ಬುಧ ಉಚ್ಚಂಗತ ಆಗ್ತಾನೆ. ರಾಹುಕೇತುಗಳ ಬಗ್ಗೆ ಬಿಡಿ. ಈ ರೀತಿ ಇರಬೇಕಾದ್ರೆ ಯೋಚನೆ ಮಾಡಿ ನೋಡಿ, ಗುರು ಬಂದು ಕಡಗ ರಾಶಿಯಲ್ಲಿ ಉಚ್ಚ, ಚಂದ್ರ ಬಂದು ವೃಷಭ ರಾಶಿಯಲ್ಲಿ ಉಚ್ಚ. ಸಿಂಹ ರಾಶಿಯಲ್ಲಿ ಯಾವ ಗ್ರಹವು ಉಚ್ಚನಲ್ಲ, ನೀಚನಲ್ಲ. ಅಂದ್ರೆ ನೀವು ಸಮಾನವಾಗಿ ನೋಡುವಂಥವ್ರು. ಇವ್ರಿಗೊಂದು ಕೈ, ಈ ಕಣ್ಣಿಗೊಂದು ಸುಣ್ಣ, ಈ ಕಣ್ಣಿಗೊಂದು ಬೆಣ್ಣೆ, ಖಂಡಿತ ಇಲ್ಲ. ನೀವು ಎಲ್ಲರತ್ರ ಅದೇ ಮಾತು, ಅದೇ ಗತ್ತಲ್ಲೇ ಇರ್ತೀರ. ನೇರವಾದಿ ನಿಷ್ಠುರವಾದಿ. ನೇರವಾದಿ ನಿಷ್ಠುರವಾದಿ ಈ ಲೋಕಕ್ಕೆ ಎಲ್ಲಿ ಬೇಕ್ರಿ? ಹಾಕ್ರಿ ಬೆಂಕಿ ಅವನ ಮನೆಗೆ ಅಂತಾರೆ. ನೇರವಾಗಿ ಮಾತಾಡಿದವನ್ನ ಬಿಡ್ತಾರ? ಕರೆಕ್ಟಾಗಿ ಮಾತಾಡಿದವನ್ನ ಬಿಡ್ತಾರ? ಇಡ್ತಾರೆ ಬೆಂಕಿ. ಸಾಯಿಸೋ ಮಟ್ಟಕ್ಕೂ ಕುಟುಂಬಗಳ ಮಟ್ಟಕ್ಕೂ ಅದಾಗ್ಬಿಟ್ಟಿದೆ. ಸೊ ಸಿಂಹ ರಾಶಿ ನಿಮಗೆ ನಿಮ್ಮ ನೇರತ್ವವೇ ನಿಮ್ಗೆ ಅಲ್ಲೊಂದು ಬಾಧೆ, ನಿಮ್ಮ ಒಳ್ಳೆತನವೇ ನಿಮ್ಮ ಬಾಧೆ. ಅದನ್ನು ತಡಿಲಿಕ್ಕೆ ಒಂದು ಗುರುಭಾವ ಇರಬೇಕು. ಅದಕ್ಕೆ 3 ಮುಖದ ರುದ್ರಾಕ್ಷಿಯನ್ನ ನೀವು ಧರಿಸುವುದು, ಇಟ್ ಈಸ್ ಅ ಬ್ಯೂಟಿಫುಲ್ ಜರ್ನಿ ವಿಚ್ ಮೇಕ್ಸ್ ಯು ಕಂಫರ್ಟಬಲ್ ಝೋನ್. ಸಿಂಹರಾಶಿ ಮಾತ್ರ 3 ಮುಖದ ಈ ಒಂದು ರುದ್ರಾಕ್ಷಿಯನ್ನ ಧರಿಸಿ. ಹ್ಯಾಪಿ. ನಮಗೇನು ಗೊತ್ತಾ, ತೃಪ್ತಿ ಇರಬೇಕು. ನಿಮ್ಮನ್ನು ತೃಪ್ತಿಯಾಗಿರೋಕ್ ಬಿಡಲ್ಲ. ಹೌದು, ನೀವು ತೃಪ್ತಿ ಇರೋಲ್ಲ, ನಿಜವೇ. ಎಲ್ಲಿದ್ದರೂ ರಾಜನ ಹತ್ರನೇ ಎಲ್ಲರೂ ಬರೋದು. ನೀವು ಕೊಡೋ ಕೈ ಸ್ವಾಮಿ, ನೀವು ತಗೊಳ್ಳೋ ಕೈ ಆಗ್ಬಿಟ್ರೆ, ನೀವು ನಿಂತು ಬಿಟ್ರೆ ದೇವರ ತರ ನೀವು, ದೊರೆ ನೀವು, ಅನ್ನಪೂರ್ಣೇಶ್ವರಿ ನೀವು, ಅಮ್ಮ ನೀವು, ಅಪ್ಪ ನೀವು. ಅಪ್ಪನ ಹತ್ರ ಹೋದ್ರೆ ಅಬ್ಬ ಹಿಂಗ್ ಬೇಕು, ಸರಿ ಒಂದು 10 ರೂಪಾಯಿ ಇಟ್ಕೊಳ್ಳೋ ಅನ್ನತಕ್ಕಂಥದ್ದು ಇರಬೇಕು ಅಪ್ಪ. ಅಮ್ಮನೂ ಅಷ್ಟು. ಹೋಗಿದ ತಕ್ಷಣ ಒಂದು ನೋಡಿದ ತಕ್ಷಣ ಮಗ ತಿಂದಿಲ್ಲ ಅನ್ನೋ ಅಂತ ಒಂದು ಭಾವ. ಗುರು ನೋಡಿದ ತಕ್ಷಣ ಒಂದು ಕೊರಗಿ ಬಂದಿದ್ದಾನೆ, ಅವನಿಗೊಂದು ಸಮಾಧಾನ ಹೇಳೋ ಭಾವ. ಅಂತ ಸಿಂಹರಾಶಿ ಅವ್ರ ಕತ್ಲಲ್ಲಿ ಕುತ್ಕೋಬಿಟ್ಟು ಜಗತ್ತು ಕತ್ತಲೆ. ಜಗತ್ತು ಪಿತೃಕಾರಕ ಸ್ಥಾನ ಅದು, ಆತ್ಮಕಾರಕ ಸ್ಥಾನ ಅದು. ಅಧಿಕಾರಕಾರಕ ಸ್ಥಾನ. ಯಾರು ಒಳ್ಳೆ ಅಧಿಕಾರದಲ್ಲಿ, ಒಳ್ಳೆ ವ್ಯಕ್ತಿಗಳೇ ಅಧಿಕಾರದಲ್ಲಿರಬೇಕು. ಒಬ್ಬ ಮೂರ್ಖ ವ್ಯಕ್ತಿಯನ್ನ ತಂದಿಟ್ಟು ಬಿಟ್ರೆ ಬರೀ ಒಂದು ಪರ್ಟಿಕ್ಯುಲರ್ ಜಾತಿ, ಪರ್ಟಿಕ್ಯುಲರ್ ಧರ್ಮ, ಪರ್ಟಿಕ್ಯುಲರ್ ಪಂಗಡ, ಅಲ್ಲಿಗೆ ಹಾಳಾಯ್ತು. ಖಂಡಿತ ನೀವು ಮಾಡೋರಲ್ಲ ಸಿಂಹರಾಶಿಯವರು. ನೀವು ಎಲ್ಲರ ಜೊತೆಯಲ್ಲೂ ಬೆರೀತಕ್ಕಂಥವ್ರು. ನೋವಿರೋದು ಅದೇ. ಅದಕ್ಕೋಸ್ಕರ 3 ಮುಖದ ರುದ್ರಾಕ್ಷಿ, ಗುರುವೇ ನಿಮಗೆ ನಿಂತು, ಆ ಪರಶಿವನೇ ನಿಂತು, ಮುಕ್ಕಣ್ಣನೇ ನಿಂತು ನಿಮಗೆ ಕೈ ಹಿಡಿತಾನೆ. ಸೊ ಅಲ್ಲೊಂದು ತೃಪ್ತಿ ಕೊಡ್ತಾನೆ. ತೃಪ್ತಿಯಾದ ಬದುಕು, ತೃಪ್ತಿಯಾದ ಜೀವನ. ಬಡಿಸುವ ಕೈ ನಿಮ್ಮದು, ಬಡಿಸುವ ಕೈ ಖಾಲಿ ಆಗಬಾರದು ಅಂತ. ಇನ್ನು ಕನ್ಯಾ ರಾಶಿ, ನಿಮ್ಮ ಸುದ್ದಿಗೆ ನಾನು ಬರೋಲ್ಲ. ನಿಮಗೆ ಎಷ್ಟೇ ವಯಸ್ಸಾದ್ರೂ ಪುಟ್ಟ ಮಕ್ಕಳ ಭಾವ, ಪ್ರಾಬ್ಲಮ್ ಅದೇನು. ಈ ಮಕ್ಕಳು ಗಿಲ 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 ಅಂತ ಓಡ್ ಬರ್ತಾರೆ. ಅಪ್ಪ 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 ನಾನು ಪಾಸ್ ಆದೆ ಅಂತ. ಓ ನಾನು ಬುಜ್ಜು, ನಾನು ಬಂಗೋರು, ನಾನು ಮುದ್ದು ಅಂತ. ಒಂದೇ ನಿಮಿಷ ತಳ್ಬಿಡೋದೆ. ಹೊರಟೆ ಅಷ್ಟೇ. ಗಲ 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 ಅಂತ ಹತ್ಕೊಂಡು ನೋಡ್ಬಿಡೋದು. ಅಪ್ಪ 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 ರೀ 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 ಅಂತ. ಸರಿ ಹಿಂಗೆ ಹಬ್ಕೊಳ್ಳೋದು. ಒಂದು ನಿಮಿಷ ಹಿಂಗೆ ಸಾಂತ್ವನ ಮಾಡಬೇಕು, ನಿಮ್ಮ ಮಾತು ಕೇಳಬೇಕು, ನೀವು ಹೇಳೋದು ಕೇಳಬೇಕು. ಇಲ್ಲ, ಅಚ್ಚೊಯ್ಯೋ ರಾಮಚಂದ್ರ. ರಚ್ಚ ರಚ್ಚ. ನೀವು ಪಕ್ಕದಲ್ಲಿ ಸೂರ್ಯ, ಮುಂದುಗಡೆ ಶುಕ್ರ, ಒಂದು ಕಡೆ ಆತ್ಮಗೌರವ. ನಿಮ್ಮ ಈಗೋ ಇದೆಯಲ್ಲ, ನಿಮಗೆ ದೊಡ್ಡ ದೋಷ ಏನು ಗೊತ್ತಾ, ನಿಮ್ಮ ಈಗೋನೆ. ಅಲ್ಲಿ ನಿಂತ್ಕೊಬಿಡ್ತೀರಿ ಗಾಯ ಆಗ್ಬಿಡ್ತು ಅಂದ್ರೆ. ಅದೇದು ಹೇಗೆ ಇಟ್ಕೊಳ್ಳೋದು. ಈ ಉಬ್ಬುಗಳು ಹಿಂಗೆ ಸೇರಿಸೋದು ಅಂದ್ರೆ ಮುಗೀತು ಅಂತ. ಕೆಲವ್ರಿಗೆ ನಮ್ಮ ಗುರುಗಳು ಹೇಳ್ತಿರ್ತಾರೆ, ಸುಮಾರು ನಾಡಿ ನರಗಳಿದೆ ಅಂತೆ. ಉಬ್ಬು ಈಗ ಅನ್ಕೊಂಡು ಹೀಗೆ ಅನ್ಬೇಕಂತೆ.
ಸುಮ್ಮನಿರಿ ಗುರುಗಳೇ. ಆಲ್ರೆಡಿ ಮನೆಗಳ ಮುಂದ್ಗಡೆ ಒಂದು ಫೋಟೋ ಹಾಕವ್ರೆ ದಿಷ್ಟಿ ಬೊಂಬೆ. ಇದು ಬೇರೆ ದಿಷ್ಟಿ ಬೊಂಬೆ, ಎಲ್ಲಾರ ಮನೆಯಲ್ಲೂ ಅವ್ರು ದಿಷ್ಟಿ ಬೊಂಬೆ ಹಾಕ್ತಾಳೆ ಅಂದ್ರೆ ಬಿದ್ದು ಬಿದ್ದು ಅಮ್ಮ ಅವ್ರ ನಗ್ತಾ. ಕನ್ಯಾ ರಾಶಿಯವ್ರು ನಿಜವಾಗ್ಲೂ ಇದು ಮಾಡ್ಬೇಕು. ಕನ್ನಡಿ ನೋಡ್ಕೊಂಡು ಹುಬ್ಬು ಈಗ ಅನ್ಕೊಂಡು ಅಗಲ ಮಾಡ್ಕೊಂಡು ಮೇಲಕ್ಕೆ ಹೀಗೆ ಎತ್ಬಿಟ್ಟು ಬಾಯಿ ಹಿಂಗೆ ಅನ್ಬೇಕು. ನಿಮ್ಮನ್ನು ನೀವು ನೋಡಿ ನಗಿ, ಸೀರಿಯಸ್ ಆಗ್ಬಿಡ್ತೀರ ಬೇಗ. ತುಂಟು ಮಕ್ಕಳ, ಪೆದ್ದು ಮಕ್ಕಳ, ತುಂಬ ಬುದ್ಧಿವಂತಿಕೆನೂ ಇರಬಾರ್ದು, ತುಂಬ ಶಕ್ತಿನೂ ಇರಬಾರ್ದು, ತುಂಬ ಜ್ಞಾನನೂ ಇರಬಾರ್ದು, ತುಂಬ ಅಂದನೂ ಇರಬಾರ್ದು. ಎಲ್ಲ ಒಂದು ಕಡೆ ಎರಕ ಇದು ಹಿಂಗೆ ಹಾಕಿಬಿಟ್ರೆ ಅಯ್ಯೋ ಅದು ಭಾರಿ ಕಷ್ಟ, ತುಂಬ ಕಷ್ಟ. ಇದು ಸಮಸ್ಯೆ. ಆತ ಕಡೆ ಪುಟ್ಟ ಮಗುನೂ ಅಲ್ಲ, ಈತ ಕಡೆ ತುಂಬ ಮೆಚೋರ್ಡು ಅಲ್ಲ. ಎಲ್ಲಿ ಹೇಗಿರ್ತೀರೋ ನಿಮಗೆ ಗೊತ್ತಿಲ್ಲದಂಥ ಒಂದು ಭಾವ. ನೀವು ಮಗುವೇ, ನೀವು ಪ್ರಾಬ್ಲಮ್ ಅದು. ನಿಮ್ಮ ಮಗುವಿನಂಥ ಮುಗ್ಧತನವನ್ನು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಕೋಬೇಕು, ನಿಮ್ಮನ್ನ ಜೋಜೋ ಮಾಡಬೇಕು. ಈ ಮಗು ಈಗ ಇಟ್ಕೊಂಡು ನಿಮ್ಗೆ ನೋಡ್ತಾ ಇರುತ್ತೆ. ಈಗ ನಿದ್ದೆ ಫುಲ್ಲು ನಿದ್ದೆ, ಆದ್ರೂ ಪಕ್ಕದಲ್ಲಿ ಇಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ ಅನ್ನೋ ಥರ ಮಕ್ಕಳು ಮನಸತ್ವ. ವಿಚಲಿತ ಬುಟ್ಟಿ, ಕ್ಷಣ ಚಿತ್ತ ಕ್ಷಣ ಪಿತ್ತ. ದ್ಯಾಟ್ಸ್ ದ ಪ್ರಾಬ್ಲಮ್. ಒಂದು ಫೋಕಸ್ ಅಲ್ಲಿ ಕೂತ್ಕೊಳ್ಳಲ್ಲ. ಕರೆಕ್ಟಾಗಿ ಹೇಳಿ. 4 ದಿನ ಡಯಟ್ ಮಾಡ್ತೀರಿ, 5ನೇ ದಿನ ಅಚ್ಚುಕಟ್ಟು. ಹೌದು ಅಲ್ವೋ ಹೇಳಿ. ನಿಮಗೆ ದೆವ್ವ ಮೆಟ್ಕೊಳ್ಳುತ್ತೆ ನಿದ್ದೆ ವಿಚಾರದಲ್ಲಿ. ನಿದ್ದೆನೇ ಮಾಡಲ್ಲ ನೀವು. ಈ ದೆವ್ವಗಳು ನಿದ್ದೆ ಮಾಡಲ್ಲ ಅಂತೀವಲ್ಲ, ನಿಮಗೆ ನಿದ್ದೆ ಬರೋಲ್ಲ. ಗಮನಿಸಿ ನೋಡಿ, ಒಂದು ತಲೆಗೆ ಹುಳ ಬಿಟ್ಕೊಬಿಟ್ರಿ, ಕೂತಿ ತಾನು ಕೆಡೋದಲ್ಲದೆ ವನನೆಲ್ಲ ಕೆಡಿಸ್ತು ಅಂತ ನೀವು ನಿದ್ದೆ ಮಾಡಲ್ಲ ಆಲ್ರೆಡಿ. ದ್ಯಾಟ್ಸ್ ದ ಪ್ರಾಬ್ಲಮ್. ಅದಿದೆ ನಮ್ಮ ಸಮಸ್ಯೆ ಅದು. ಅಂತ ನಿಮಗೆ ಅದು ಗೊತ್ತಿದೆ ನಿಮ್ಮ ಸ್ಪೀಡ್ ಎಷ್ಟು ಅಂತ. 4 ದಿನ ಕಿ ಚಾಂದ್ ಪೂರಾ ಮೈನಾ ಅಂಧೇರ ರಾತ್ ಹೋಗೇತು. ಎಲ್ಲರ ಹತ್ರನೂ ಇರ್ತೀರಿ, ಎಲ್ರಿಗೂ ಇರ್ತೀರಿ, ಬಟ್ ಯು ವಿಲ್ ಸ್ಟಿಲ್ ಫೀಲ್ ಲೋನ್ಲಿ ಅಂತ ಅನ್ಸುತ್ತೆ. ಯು ವಿಲ್ ಫೀಲ್ ಸ್ಟಿಲ್ ಲೋನ್ಲಿ. ಆ ಕೇಂದ್ರಾಧಿಪತಿ ಗುರುಭಾವ ಹಾಗೂ ಆ ಒಂದು ಒಂಟಿ ಬುಧ ಉಚ್ಚಂಗತ ನಿಮ್ಮ ಮನೆಗೆ. ಸೊ ಕನ್ಯಾ ರಾಶಿಯವರನ್ನ ಕಂಟ್ರೋಲ್ ಮಾಡೋದು ಯಾರ ಕೈಯಲ್ಲೂ ಆಗಲ್ಲ. ಅದು ನೀವು ಮಾಡ್ಕೋಬೇಕು. 2 ದಿನ ಮ್ಯೂಸಿಕ್ಕು, 2 ದಿನ ಡಾನ್ಸು, 2 ದಿನ ಪೇಂಟಿಂಗು, 2 ದಿನ ರಾಜಕಾರಣ, 2 ದಿನ ಪೊಲಿಟಿಕಲ್ಲು, ಏನೇನಿಲ್ಲ ನಿಮ್ಮ ಹತ್ರ ಕತೆಗಳು. ಫುಲ್ ಕತೆಗಳ ಸ್ಟೋರಿ ಇದೆ, ಫುಲ್ಲು ಸ್ಟೋರಿಗಳು. ಸಡನ್ ಆಗಿ ಸ್ವಿಚ್ ಆಫ್. ನೀವೆಲ್ಲೋದ್ರಿ ಗೊತ್ತಿಲ್ಲ. ಈ ರಕ್ಷಿತ್ ಶೆಟ್ಟಿ ಬಂದಿದ್ದಾರಲ್ವಾ ನೋಡಿ, ಒಂದು 3-4 ವರ್ಷ ಆಗ್ಬಿಟ್ಟಿತ್ತು. ಪುಣ್ಯಾತ್ಮ, ಒಳ್ಳೆ ಈಸನ್ನ ನಿಜ ಹೇಳ್ಬೇಕು ಅಂದ್ರೆ ಒಂದು ಸಹೃದಯಿ ನಿರ್ದೇಶಕ, ಟ್ರೆಂಡ್ ಸೆಟ್ಟರೇ. ನೋಡಿ ಸಡನ್ ಆಗಿ ಸ್ವಿಚ್ ಆಫ್. ಆ ಮಗು ಈಸ್ ಬ್ಯಾಕ್. ತುಂಬಾ ಖುಷಿ ಆಯ್ತು. ಕಮಾನ್, ನಮ್ಮ ಕನ್ನಡದ ಇನ್ನೊಂದು ವಸ್ತು, 5 ಕತೆಗಳೊಂದಿಗೆ ವಾಪಸ್ ಬಂದಿದ್ದೀನಿ ಅಂತ ಹೇಳಿದಾಗ ಅವ್ರು ಖುಷಿ ಪಟ್ರು ಇಲ್ವಾ? ನಾನಂತೂ ತುಂಬಾ ಖುಷಿ ಪಟ್ಟೆ. ಯಾಕಂದ್ರೆ ದಟ್ ಇನ್ಫ್ಲೂಯೆನ್ಸ್ ಇಸ್ ದೇರ್, ದಟ್ ಕಿಡ್. ಕನ್ಯಾ ರಾಶಿ ಪ್ರಭಾವ. ನೀವು ಅದೇ ಇಸ್ ದ ಟೈಮ್. ನೀವು ಪಂಚಮುಖಿ ರುದ್ರಾಕ್ಷಿ ಧರಿಸಿ. ಪುಟ್ಟ ಮಕ್ಕಳಲ್ವಾ ನೀವು? ಮಗುವೆ, ನಿಮಗೆ ವಯಸ್ಸಾಗಲ್ಲ. ನಿಮಗೆ 40 ಆದ್ರೂ ದೇವ್ರು ಕೊಟ್ಟಿರೋ ಪುಟ್ಟ ಮಗುವಿನಂತ ಮುಗ್ಧತೆಯ ಭಾವ. ಮಗುವೇ ನೀವು. ಮಗು ಅಂತ ಹಿಡ್ಕೊಳಕ್ ಬರ. ನಂಗೇನ್ ಗೊತ್ತಿಲ್ವಾ? ಎಲ್ಲ ನನಗೆ ಗೊತ್ತಿದೆ, ನನಗೆ ಕಲಿಸ್ಬೇಡಿ ಅಂತೀನಿ. ನಿಮ್ ವಯಸ್ಸು ಎಷ್ಟು ಅಂತ ಕನ್ಯಾ ರಾಶಿಯವ್ರನ್ನ ಕೇಳಿ ನೋಡಿ. 50 ಆಗಿದ್ರು ಅವನ್ನ ಕೇಳಿ ನೋಡಿ. 20 ಮೇಲೆ ನೀವ್ ಹಿಂಗ್ ನೋಡ್ತಿದ್ರೆ ಒಂದು 20 ವರ್ಷ ಅನುಭವ ಅಂತ ಹಾಕೊಳ್ಳಿ ಅಂತಾರೆ. ನಿಜವಾದ ವಯಸ್ಸು ಕನ್ಯಾ ರಾಶಿಯವ್ರು ಹೇಳೋದೇ ಇಲ್ಲ. ಕರೆಕ್ಟಾಗಿ ಕೇಳಿ ನೋಡಿ. ಹೌದು ಅಲ್ವೋ ಹೇಳಿ. ನೀವು ಕಂಡುಹಿಡಿಯೋಕ್ಕೂ ಆಗೋಲ್ಲ. ಅದಕ್ಕೆ ಹೇಳ್ತಿರೋದು ಪಂಚಮುಖಿ ರುದ್ರಾಕ್ಷಿಯನ್ನ ಇವ್ರಿಗೆ ಹಾಕೊಳ್ಳಿ ಅಂತ. ಅದನ್ನ ಧರಿಸಿ ಜಪ ಮಾಡಿ, ಅದನ್ನ ಧರಿಸಿ. ಮುಖ್ಯವಾಗಿ ಒಂದು 10 ನಿಮಿಷ ಆದ್ರೂ ಹಾಕೊಳ್ಳಿ. ಸಣ್ಣದು ಪಂಚಮುಖಿ ಸಿಕ್ಬಿಡ್ತು ಅಂದ್ರೆ ಇನ್ನೂ ಫ್ಯಾಂಟಾಸ್ಟಿಕ್. ಇನ್ನಷ್ಟಿದೆ, ಮುಂದುವರ್ಸೋಣ ಅಂತ ಹೇಳ್ತಾ, ರೇವತಿ ನಕ್ಷತ್ರ ಕೆಲವು ಹೊಸ ಗಾಡಿಗಳು ತಗೊಬಂದು ಸ್ಟಾರ್ಟ್ ಮಾಡ್ಬೇಕು. ಅವತ್ತಿಂದ ಗಾಡಿ ತಗೊಬಂದಿದ್ದೀರಿ, ಅವತ್ತಿಂದ ಓಡಿಸ್ಬೇಕು. ಮುಖ್ಯವಾಗಿ ಟ್ಯಾಕ್ಸಿ ಡ್ರೈವರ್ಗಳಿಗೆ ಫ್ಯಾಂಟಾಸ್ಟಿಕ್. ವಿದ್ಯಾರಂಭಂ, ಅಕ್ಷರಾಭ್ಯಾಸ, ಒಳ್ಳೆ ಕೋರ್ಸಿಗೆ ಸೇರೋದು, ಒಳ್ಳೆ ಕೋಚಿಂಗ್ ಸೇರೋದು,
ಒಂದು ಒಳ್ಳೆ ವಿದ್ಯೆಯನ್ನ ಕಲಿಯಲು ಆರಂಭಿಸಲು ರೇವತಿ ನಕ್ಷತ್ರ ಫ್ಯಾಂಟಾಸ್ಟಿಕ್. ಅನ್ನಪ್ರಾಶನ ಮೊದಲನೇ ತುತ್ತು. ದುರ್ಗವ್ವ ಚಾಮುಂಡೇಶ್ವರಿ ಪಟ್ಟಕ್ಕೇರಿದಂಥ ನಕ್ಷತ್ರ ಅಲ್ವಾ, ಫ್ಯಾಂಟಾಸ್ಟಿಕ್. ಅವತ್ತೇನಾದ್ರೂ ಮೊದಲನೇ ತುತ್ತು ಹೋಗ್ಲಿಕ್ಕಾಗ್ಲಿಲ್ಲ, ಮನೆ ಹತ್ರನೇ ಗ್ರಾಮದೇವಿ ಇದೆ, ಹೋಗಿ ಪೂಜೆ ಮಾಡಿ ಮೊದಲನೇ ತುತ್ತು ಒಂದು ಜೇನುತುಪ್ಪ. ಆ ವೈದಿಕರನ್ನ ಕೇಳಿ ಹೇಗೆ ಮಾಡೋದು ಅನ್ನಪ್ರಾಶನ, ಅಲ್ಲಿಗೇ ಹೋಗ್ಬೇಕು. ಕಟೀಲಾಗಿಲ್ಲ ಗುರುಗಳೇ, ಕೊಲ್ಲೂರಾಗಿಲ್ಲ ಗುರುಗಳೇ, ನಮ್ಮ ಚಾಮುಂಡಮ್ಮ ಆಗಿಲ್ಲ ಗುರುಗಳೇ, ನಮ್ಮ ಸೌದತ್ತಿ ಆಗಿಲ್ಲ ಗುರುಗಳೇ, ನಮ್ಮ ತುಳಜಾ ಭವಾನಿ ಆಗಿಲ್ಲ ಗುರುಗಳೇ. ನಿಜವೇ, ನಿಮ್ಮ ಮನೆ ಹತ್ರ ಗ್ರಾಮದೇವಿ ಇದೆಯಲ್ಲ, ಗ್ರಾಮದೇವಿಗಿಂತ ದೊಡ್ಡ ದೇವಿ ನಿಮಗೆ ಗೊತ್ತೇ ಇಲ್ಲ ಪೆದ್ರು. ಅದೇ ಇರೋದು ನಿಜ. ಅಲ್ಲೆಲ್ಲೋ ಹುಡ್ಕೊಂಡು ಹೋಗ್ಬೇಡಿ, ಅಷ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೇಷರಾಶಿ ಸ್ವಲ್ಪ ಗಲಿಬಿಲಿಗಳ ದಿನ, ಗಲಿಬಿಲಿಗಳ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ವೆರಿ ಕೇರ್ಫುಲ್. ಇವ್ರಿಂಗಂತೆ, ಅವ್ರಿಂಗಂತೆ, ಇದಿಂಗಂತೆ, ಅದಿಂಗಂತೆ, ಇದು ಸರಿಯಾ ಅದು ಸರಿಯಾ, ಈ ಥರದ್ದು ವೇಗ, ನಾನಾ ವೇಗವಾಗಿ ಓಡ್ತಕ್ಕಂಥ ಭಾವ ಇರುತ್ತೆ. ಲಿಟಲ್ ಕೇರ್ಫುಲ್ ಮೇಷರಾಶಿ. ದುಡುಕ್ಬೇಡಿ. ಮನಸ್ಸು ನಮ್ಮ ನಿಯಂತ್ರಣ ಇಲ್ಲ ಇವತ್ತು. ಇದೊಂಥರ ಸರ್ಕಲ್ ಅಲ್ಲಿ ಜಾಮ್ ಆದಾಗೆ, ಇದು ಕಡೆ ಹೋದ್ರೆ ಬೆಟ್ರ, ಇದ್ ಕಡೆ ಹೋದ್ರೆ ಬೆಟ್ರ, ಇದೇ ಸರಿಯಾ ಇದೇ ಸರಿಯಾ. ಒಬ್ಬೊಬ್ರು ಒಂದೊಂದು ಹೇಳ್ತಿದ್ದಾರೆ ಅಂದ್ರೆ ಹೋಗದಿರ ಅಲ್ಲಿ ನಿಂತ್ಕೊಂಡ್ಬಿಡೋದೇ ಬೆಟ್ರು. ಹೋಗ್ಬಿಟ್ಟು ಚರ್ಚಿಸ್ಕೊತಾರೆ ಅಷ್ಟೇ. ವೃಷಭ ರಾಶಿ ಪರವಾಗಿಲ್ಲ, ಇಟ್ಸ್ ಅ ನೈಸ್ ಡೇ. ಕನ್ಸಲ್ಟೆನ್ಸಿ. ಬುಧ ಅಂದ್ರೇನೆ ಕನ್ಸಲ್ಟೆಂಟ್. ಗುರುವಿನ ಮನೆಯಲ್ಲಿದ್ದಾನೆ, ಗುರು ಸಾರದಲ್ಲಿದ್ದಾನೆ. ಸೊ ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಬ್ಯೂಟಿಫುಲ್. ಮಿಥುನ ರಾಶಿ ನಿಮಗೂ ಅಷ್ಟೇ. ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್, ಮೆಡಿಕಲ್ ಬಿಲ್ಲಿಂಗ್, ಫಾರ್ಮಸ್ಯೂಟಿಕಲ್ ಲೈನಲ್ಲಿದ್ದೀರಿ. ಫ್ಯಾಂಟಾಸ್ಟಿಕ್ ಆಗಿರತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಕರ್ಕಾಟಕ ರಾಶಿ. ಚಂದ್ರ ಶನಿ ಈ ಒಂದು ಭಾಗ್ಯದಲ್ಲಿದ್ದಾರೆ. ಬುಧನಿಗೂ ನಿಮಗೂ ಆಗೋಲ್ಲ, ಬಟ್ ಬುಧ ಗುರು ಸಾರದಲ್ಲಿದ್ದು ಗುರು ನೋಡ್ತಿದ್ದಾನಲ್ಲಿ. ಸೊ ಚೆನ್ನಾಗಿದೆ. ಸರ್ವಿಸ್ ಓರಿಯೆಂಟೆಡ್, ಟೆಕ್ನಿಕಲ್, ಕಲಾವಿದರು, ಕಲಾ ಮಾಧ್ಯಮ, ಸಬ್ ಲೈನ್ ಅದರಲ್ಲೇ ಒಂದು ಡಿಸೈನಿಂಗ್ ಇರ್ಬೋದು, ಬ್ಯಾಕ್ ಗ್ರೌಂಡ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು. ಬ್ಯೂಟಿಫುಲ್ ಜರ್ನಿ. ಸಿಂಹ ರಾಶಿ ತುಂಬಾ ಬುದ್ಧಿವಂತಿಕೆ. ಅದು ಗೈಡೆನ್ಸ್ಗೆ ಆಗ್ಬೇಕು. ಆ ಬುದ್ಧಿವಂತಿಕೆ ಎಲ್ಲ ನಾನು ಗೈಡೆನ್ಸ್ ಮಾಡ್ತೀನಿ, ನನ್ನಿಂದಲೇ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ. ವಿಪರೀತ ಬುದ್ಧಿ. ಚಾಣಕ್ಯರನ್ನ ಬಿಡ್ತಾ ಚಂದ್ರಗುಪ್ತರಿಗೆ ಏನಾದ್ರೂ ಮಾಡಿ ಊಟದಲ್ಲಿ ವಿಷ ಇಟ್ಟು ಬಿಡ್ತಾರೆ ಅಂತ ಹೇಳಿಬಿಟ್ಟು ನಿತ್ಯ ಆ ಒಂದು ವಿಷ ಒಂದು ಸಣ್ಣ ಸಣ್ಣ ಪ್ರಮಾಣ ತಿನ್ನಿಸ್ತಿದ್ರಂತೆ. ಅವ್ರು ಹೋದ್ಮೇಲೆ ಬಿಂದುಸಾರನಿಗೂ ಕೂಡ ಒಂದಿನ ಗರ್ಭಿಣಿ ಆಗಿರೋ ಬಿಂದುಸಾರನ ಪತ್ನಿ ಗೊತ್ತಿಲ್ಲದೆ ಅದು ತಿಂದು ಹೆಚ್ಚು ಕಡಿಮೆ ಆಗ್ಬಿಡ್ತು. ಕಡೆಗೆ ಕುತ್ತು ಚಾಣಕ್ಯರ ಪ್ರಾಣಕ್ಕೆ ತಂದಿಡ್ತು ಕುತ್ತು ಅಂತ ಒಂದು ಕಥೆಗಳಿದ್ದಾವೆ. ನಿಜವೂ ಸತ್ಯವೂ ಗೊತ್ತಿಲ್ಲ. ಚಾಣಕ್ಯರು ಯಾವತ್ತಾದರೂ ರಾಜ್ಯ ಆಳಕ್ಕೆ ಹೋಗಿದಾರ? ತುಂಬಾ ಬುದ್ಧಿವಂತರು. ತುಂಬಾ ಬುದ್ಧಿವಂತ ರಾಜನಾಗಬಾರದು. ಈಸ್ ಎ ಫೇಲ್ಯೂರ್ಸ್ ಇನ್ ದ ಸಿಸ್ಟಮ್ ಅಂತ. ತುಂಬಾ ಶಕ್ತಿವಂತ ಅನಾಹುತವೇ ಪುಟಿನು. ತುಂಬಾ ದೊಡ್ಡ ಮೂರ್ಖ ಡೊನಾಲ್ಡ್ ಟ್ರಂಪು. ಇವೆಲ್ಲ ಇದಾವೆ. ಜಾತಿ ಭ್ರಷ್ಟ ದೊರೆಗಳು ಬರೀ ಒಂದು ಜಾತಿ, ಒಂದು ಕಮ್ಯುನಿಟಿಗೋಸ್ಕರ ಇರ್ತಾರೆ. ಅವ್ರು ಅದನ್ನೇ ಹೇಳೋದು, ಸಮಾಜದಲ್ಲಿ ಬೆಂಕಿ ಹಚ್ಚೋ ಕೆಲಸ. ಶಿವ. ಸೊ ಸಿಂಹರಾಶಿ ಇವತ್ತು ನಿಮ್ಮ ಬುದ್ಧಿವಂತಿಕೆ ಇನ್ನೊಬ್ಬರ ದಾರಿ ತೋರಿಸುವಂತ ಪ್ರಯತ್ನದ ಕೆಲಸ ಕಾರ್ಯಗಳಲ್ಲಿ ಹೋಗಿ ಯಶಸ್ಸು. ಕನ್ಯಾ ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ದಿಢೀರ್ ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ ಇವುಗಳು ನಡೀತಕ್ಕಂಥದ್ದಾಗುತ್ತೆ. ಯಶಸ್ಸಿದೆ. ತುಲಾ ರಾಶಿ ನಿಮಗೂ ಚೆನ್ನಾಗಿದೆ. ಪೇಂಟಿಂಗ್, ಡಿಸೈನಿಂಗ್, ಅಲಂಕಾರ, ಒಪ್ಪ, ಓರಣ, ಕೇಶಾಲಂಕಾರ, ಬ್ಯೂಟಿ ಪಾರ್ಲರ್ ಅದ್ಭುತವಾಗಿರತಕ್ಕಂಥ ಒಂದು ದಿನ. ವೃಶ್ಚಿಕ ರಾಶಿ ಪಂಚಮದಲ್ಲಿರ್ತಕ್ಕಂಥ ಶನಿಚಂದ್ರ, ಬುಧನ್ ಸಾರ, ಅಷ್ಟಮಾಧಿಪತಿ ಸಾರ.
ಆ ಬುಧ ಗುರು ಸಾರದಲ್ಲಿ ಇದ್ದಾನೆ, ಗ್ರೇಟ್ ಎಸ್ಕೇಪ್. ಗುರು ಅಷ್ಟಮದಿಂದ ಆ ಬುಧನನ್ನೇ ನೋಡ್ತಿದ್ದಾನೆ ಗುರು ಸಾರದಿಂದ. ಸೊ ತುಂಬಾ ತಲೆ ಕೆಡ್ಸ್ಕೊಳ್ಳೋಂಥ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬಾ ತಲೆ ಕೆಡ್ಸ್ಕೊಳ್ಳೋಂಥ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದೇನ್ ಬರ್ಬೇಕು ಬರುತ್ತೆ. ನಿಮ್ ಯೋಗ್ಯತೆಗೆ ಮೀರಿ ಎಕ್ಸ್ಟ್ರಾ ಬರಲ್ಲ, ಯೋಗ್ಯತೆ ಕಡಿಮೆ ಮೀರಿ ಬರಲ್ಲ. ಭಗವಂತನಾಗಿರೋ ಲೆಕ್ಕಾಚಾರ. ನಿಮ್ ಪಾಡಿಗೆ ನಿಮ್ ಕೆಲಸ ಮಾಡ್ತಾ ಹೋಗಿ, ಫ್ಯಾಂಟಾಸ್ಟಿಕ್. ನಾಲ್ಕು ಕೆಲಸ ಮಾಡೋಕೆ ಹೋಗ್ಬೇಡಿ. ಇನ್ನು ವಿಶೇಷವಾಗಿ ಧನಸು ರಾಶಿ, ಕೇಂದ್ರಾಧಿಪತಿ ಕೇಂದ್ರ ಸ್ಥಾನದಲ್ಲಿ, ಅಷ್ಟಮಾಧಿಪತಿ ಸುಖ ಸ್ಥಾನದಲ್ಲಿರೋದ್ರಿಂದ ಒಂದ್ ರೀತಿ ತುಂಬಾ ದುಡ್ಡು ಬೇಕಾ, ಹೆಸರು ಬೇಕಾ, ಚಾಯ್ಸಸ್ ಯೋರ್ಸ್. ಮರ್ಯಾದೆ ಕೆಡಿಸ್ಕೊಂಡೆ ನಾವು ದುಡ್ಡು ಮಾಡ್ತೀವಿ ಬಿಡಿ ಗುರುಗಳೇ, ಜೈಲ್ಗೆ ಹೋಗ್ಬಿಡ್ತೀವಿ, ನಮ್ಗೇನು ಏನಾಗ್ಬಿಡುತ್ತೆ, ಕೊಲೆ ಮಾಡಿಸಿನೂ ಬದುಕ್ತೀವಿ ಗುರುಗಳೇ. ಮೊನ್ನೆ ಏನೋ 50 kg ಡ್ರಗ್ಸ್ ಸಿಕ್ಕಿದೆ ಅಂತ ಬೆಂಗಳೂರಲ್ಲಿ. ಶಿವ ಯೋಚನೆ ಮಾಡಿ ನೋಡಿ, 50 kg ಡ್ರಗ್ ಎಷ್ಟು ಜನರ ಬದುಕನ್ನ ಕತ್ತಲೆ ಇಟ್ಟು ಈ ಬದುಕು ಅನ್ನ ತಿನ್ನಬೇಕಾ? ಇವತ್ತು ಜಗತ್ತಿಗೆ ದೊಡ್ಡ ವಿಲನ್ ಏನು ಗೊತ್ತಾ? ಡ್ರಗ್ಸು. ನಾವೆಲ್ಲ ಇದರಿಂದ ದೂರ ಇರಬೇಕು ಮಕ್ಕಳೇ. ಇಟ್ಸ್ ಅ ಮೋಸ್ಟ್ ಥ್ರೆಟ್. ಅದು ಹಾಳು ಮಾಡಿಟ್ಬಿಡುತ್ತೆ. ಮನುಷ್ಯ ಮದೋನ್ಮತ್ತ ಆಗ್ಬಿಡ್ತಾನೆ. ಉಗ್ರಗಾಮಿಗಿಂತಲೂ ಸಖತ್ ಡೇಂಜರ್ ಡ್ರಗ್ಸೇ. ಯಾರಿಗಾದ್ರೂ ಈ ಥರದ್ದು ಅಕ್ಕಪಕ್ಕ ಗೊತ್ತಾಗ್ತಿದೆ ಅಂದ್ರೆ ಸಹಾಯವಾಣಿಗಳಿರುತ್ತೆ, ಕರೆ ಮಾಡಿ ಹೇಳ್ಬಿಡಿ. ನಿಮ್ಮ ಹೆಸರು ಸಮೇತ ಗುಟ್ಟಾಗಿಟ್ಟಿರ್ತಾರೆ ಇಲಾಖೆಯವರು. ನಾರ್ಕೋಟಿಕ್ಸ್ ಇಲಾಖೆ ಇದೆ, ದಯಮಾಡಿ. ಯಾಕಂದ್ರೆ ನಾಳೆ ಅದು ನಮ್ಮ ಮಕ್ಕಳಿಗೆ, ನಮ್ಮ ಮನೆಯವರೆಗೂ ಬರುತ್ತೆ. ಎಲ್ಲೋ ಆಗ್ತಿದೆ ಬಿಡ್ರಿ, ನಮ್ಗೆ ಯಾಕೆ. ಮೆಲ್ಲಗ ಅಂಥದ್ದು ಒಂದು ಹೆಲ್ಪ್ ಲೈನ್ಗಳಿದೆ ಮಕ್ಕಳೇ. ಕೆಲವೊಂದನ್ನ ನಾವು ಇನಿಷಿಯೇಟಿವ್ ತಗೋಬೇಕು. ಬಿಡ್ರಿ, ನಮ್ಮ ಮನೆಗೆ ಏನಾಗಿದೆ, ನಮ್ಮ ಮಕ್ಕಳಿಗೆ ಏನಾಗಿದೆ, ನಮ್ಮ ಮೊಮ್ಮಗುಗಾಗ್ಬೋದು, ನಮ್ಮ ಕುಟುಂಬದ ಸದಸ್ಯರಿಗೆ ಯಾರಿಗಾದ್ರೂ ಏನು ಬೇಕಾದ್ರೂ ಮಾಡಬಹುದು ಮಕ್ಕಳು. ಸೊ ಕೆಲವೊಂದನ್ನು ಮಾತ್ರ ನೋಡಿಕೊಂಡು ಸುಮ್ಮನಿರಬಾರದು. ಧನಸ್ಸು ಇವತ್ತು ಆ ರೀತಿ. ದುಡ್ಡು ಬೇಕಾ, ಗೌರವ ಬೇಕಾ, ಗೌರವದ ಕಡೆ ಹೆಜ್ಜೆ ಇಡಿ, ಪರಿಪೂರ್ಣ. ಮಕರ ರಾಶಿ, ಕಮಿಷನ್ ಏಜೆಂಟ್. ನೋಡಿ, ಒಂದೊಂದು ರಾಶಿಗೆ ಒಂದೊಂದು ಬಲ ಇದೆ. ಕುಂಭರಾಶಿಯನ್ನ ಶನಿಯ ಅಧಿಪತಿ, ವ್ಯಾಪಾರಸ್ಥ ರಾಶಿ ಅಂತ ಹೇಳ್ತಾರೆ. ಮಕರ ರಾಶಿ ನೀವು ಎಲ್ಲಿದ್ದರೂ ಅವ್ರಿಗೆ ನೀವು ಕೊಟ್ಟು ನೋಡಿ. ನಾವು ರಾಶಿಗಳ ಜಾತಿಯನ್ನ ನೋಡಬೇಕಾದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ತಗೋತೇವೆ. ಇವನು ಬಂದು ಮಕರ ರಾಶಿ ಬಂದು ಸೇವಕ ವೃತ್ತಿ. ಹೆಚ್ಚು ಟೆನ್ಷನ್ ತಗೊಳಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಮಾತು ಮಾತ್ರ ಹಿಮಾಲಯಕ್ಕಿರುತ್ತೆ ನಿಮ್ಮದು. ಕೈಲಾಸ ಪರ್ವತಕ್ಕೆ ಹೆಂಗ್ ಹೋಗ್ಬೇಕು ಅಂದ್ರೆ ಇಮ್ಮಿಡಿಯೇಟ್ ಉತ್ತರ ಕೊಡೋದು ನೀವೊಬ್ರೆ ಗೂಗಲ್ ಮಾಸ್ಟರ್. ದಾಟ್ಸ್ ದ ಪ್ರಾಬ್ಲಮ್ ಇವತ್ತು. ಜಾಗ್ರತೆ. ಆ ಬುಧ ಅಲ್ಲಿ ಶನಿ ಜೊತೆ ಸೇರಿದಾನೆ, ತಕ್ಕ ಐಡಿಯಾಗಳು ಮಾಡ್ಬೋದು. ಕೂತ್ಕೊಂಡು ರಾಕೆಟ್ ಬಿಡೋದೇನು ಎಲ್ಲ ಮಾಡ್ಬೋದು. ಚಂದ್ರನ ಮೇಲೆ 60-40 ಸೈಟ್ ಕೂಡ ಮಾರೋದಕ್ಕೆ ಪ್ಲಾನ್ ಮಾಡ್ಬಿಡ್ತೀವಿ. ಮಕರ ರಾಶಿಗೆ ಅಂಥದ್ದೊಂದು ಪ್ರಾಬ್ಲಮ್. ಯು ಕೆನಾಟ್ ಲೀಡ್ ಫ್ರಮ್ ಫ್ರಂಟ್. ನೆನ್ಪಿಟ್ಕೊಳ್ಳಿ, ನಾಯಕ ಆಗಬಾರದ ಇನ್ನೊಂದು ರಾಶಿ ಅಂದ್ರೆ ಮಕರ ರಾಶಿ ಅವರೇ. ಇಫ್ ಯು ಸ್ಟ್ಯಾಂಡ್ ಫ್ರಂಟ್ ಯು ವಿಲ್ ಫೇಲ್ಯೂರ್. ಕರ್ಣನಂತೆ ಓಡೋಗ್ಬಿಡ್ತೀರಾ ನೀವು. ಎಲ್ರಿಗ್ ಮೊದಲು ಹೋಗೋದು ಕರ್ಣನೇ, ಎಲ್ರಿಗ್ ಮೊದಲು ನಿಲ್ಲೋದು ಮಕರ ರಾಶಿನೇ. ನೆನ್ಪಿಟ್ಕೊಳ್ಳಿ. ನಮಗೆ ಗೊತ್ತು, ನಡೀರಿ ಬಡೀರಿ ಗಿಡೀರಿ ಅಂತ. ಒಂಚೂರು ಬಂತು ಅಂದ್ರೆ ನೀವು ಒತ್ತಡ ತಟ್ಕೊಳ್ಳಲ್ಲ, ಅಯ್ಯಪ್ಪ ಅನ್ಬಿಡ್ತೀರಿ. ನೀವು ತಟ್ಕೊಳ್ಳಲ್ಲ, ನಿಮ್ಗೆ ಮೋಸ ಬರಲ್ಲ. ಪ್ರಾಬ್ಲಮ್ ಇಸ್ ದಟ್ 12ನೇ ಮನೆ ಗುರು. ಖಂಡಿತ ಮಾಡಲ್ಲ, ಕದಲೋಗ್ಬಿಡ್ತೀರಿ. ಸೊ ಅಂತ ಮಕರ ರಾಶಿ ಸರ್ವಿಸ್ ಓರಿಯೆಂಟೆಡ್ ಯಾವುದೇ ವೃತ್ತಿ ಉದ್ಯೋಗ ಮಾಡಿ ಇವತ್ತು ಬ್ಯೂಟಿಫುಲ್. ಕುಂಭರಾಶಿ ಮಾತಿಗೆ ಸಂಬಂಧಪಟ್ಟಂತೆ ಕಸ್ಟಮರ್ ಸರ್ವಿಸ್, ಸೇಲ್ಸ್, ಟೆಲಿಕಮ್ಯುನಿಕೇಶನ್, ಬ್ಯಾಂಕಿಂಗ್ ಅಡ್ವೈಸರ್, ಸ್ಪಿರಿಚುವಲ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಟೀಚರ್. ಬ್ಯೂಟಿಫುಲ್ ಜರ್ನಿ. ಇನ್ನು ಮೀನರಾಶಿ, ಬುಧ ನಿಮ್ಮ ಮನೇಲೆ ಬಂದು ಕೂತಿದ್ದಾನೆ ತಲೆ ಕೆಡಿಸೋದಕ್ಕೆ. ತೇರಿಗೆಳಿತು, ಕೋಣ ನೀರಿಗೆಳಿತು. ಅವನು ಎಷ್ಟಿದ್ದರೂ ಥ್ರೆಟ್ಟೆ ನಿಮಗೆ. ಬೇರೆ ಏನೋ ಮಾಡೋಣ, ಇನ್ನೊಂದೇನೋ ಹಾಕೋಣ, ಇನ್ನೊಂದೇನೋ ಯಾರೋ ಬಂದು ಹೇಳ್ತಿದ್ದಾನೆ. ಓಹೋ, ಇದು ಏನೋ ಆಗ್ತಿದೆ ಅನ್ನತಕ್ಕಂಥದ್ದು.
ಇವತ್ತು ಏನ್ ಮಾಡ್ತೀರಿ ಅಂದ್ರೆ ಒಂದು ಅರ್ಧ ಗಂಟೆ ಟೈಮ್ ತಗೊಂಡು ಇನ್ನೊಂದು 4 ಜನರ ಹತ್ರ ಅಡ್ವೈಸ್ ತಗೊಂಡು ಮೀನ್ ರಾಶಿಯವ್ರ ಮುಂದಕ್ಕೆ ಹೋಗಿ ಖಂಡಿತ ಯಶಸ್ಸು ನಿಮ್ಮದು. ನಿತ್ಯ ಊಟ ಬಟ್ಟೆ ಕೆಲಸ ಕಾರ್ಯಕ್ಕೆ ತೊಂದರೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.